ज्ञानसिद्धं तपःसिद्धं सर्वसिद्धं शिवप्रदं स्वयं सिद्धं अहं वन्दे सिद्धारूढयतीश्वरम् ಸ್ವಾನುಭಾವದ ನೆಲೆಯ ನಾನೇನ ಬಲ್ಲೆನೆ, ನೀನೇ ಒಳಪಕ್ಕೂ ಏನು ನುಡಿಸಿದಳಲ್ಲದೆ ನಾನು ನುಡಿವೆ ಗುರುವೆ ಕೃಪೆಯಾಗ. ಶ್ರೀಮದ್ ಜಗದ್ಗುರು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಪರಮ ಕಲ್ಯಾಣಕಾರಿ ಪರಶುವನ ಅಪರಾವತಾರಿ, ಜಾತಿ ಮತ ಪಂಥಗಳನ್ನು ಮೀರಿದಂತ ಮಹಾನ್ ಯೋಗೀಶ್ವರ ಸಂತ, ಭಕ್ತರ ಬಾಳಿನ ಕಾಮಧೇನುವಾಗಿ ಮೆರೆಯುತ್ತಿರುವಂತಹ ಸದ್ಗುರು ಸಿದ್ಧಾರೂಢರ ಶ್ರೀಚರಣಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಾರ್ಪಣೆಯನ್ನು ಮಾಡಿ, ಸುಕ್ಷೇತ್ರವಾದ ಸುಂದಾಳದ ಆರಾಧ್ಯ ದೇವನಾದ ವರಜಾಗ್ರತ ದೈವ ವೀರಭದ್ರೇಶ್ವರರ ಗದ್ದುಗೆಗೆ ನಮೋ ನಮಃ ಎಂದು ಬಸವಾದಿ ಶಿವಶರಣರನ್ನ ಸ್ಮರಿಸಿಕೊಂಡು ಜಗತ್ತಿನ ಎಲ್ಲ ದಾರ್ಶನಿಕರ ಶ್ರೀಚರಣಗಳಲ್ಲಿ ನತಮಸ್ತಕನಾಗಿ ಯುಗಾವತಾರಿ ಶತಮಾನದ ಸಂತ ಜ್ಞಾನಯೋಗಿ ಪರಮಪೂಜ್ಯ ಸದ್ಗುರುಗಳ ಶ್ರೀಚರಣಗಳಿಗೆ ಭಕ್ತಿಯಿಂದ ಹಣೆಮನೆದು ಆತ್ಮ ಕಲ್ಯಾಣ ಕರ್ತೃಗಳಾಗಿರುವ ಪೂಜ್ಯಪಾದ ಗುರುದೇವರ ಚಿನ್ಮಯ ಚರಣಗಳಲ್ಲಿ ನತಮಸ್ತಕನಾಗಿ, ಪುಣ್ಯಾತ್ಮರೇ ಪಾವನಾತ್ಮರೇ ಮಾತೆಯರೇ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಶ್ರಾವಣ ಮಾಸದ ನಿಮಿತ್ತ ಮಾಡಿಕೊಂಡು ಸತ್ಸಂಗದಲ್ಲಿ ನಾವೆಲ್ಲ ಸಹಜವಾಗಿ ಪಾಲ್ಗೊಳ್ತಾ ಇದ್ದೇವೆ. ಒಂದಷ್ಟು ಅಧ್ಯಾತ್ಮ ಚಿಂತನ, ಭಕ್ತಿ ಮಾರ್ಗದ ಚಿಂತನೆಯನ್ನ ಮಾಡ್ತಾ ಬರ್ತಾ ಇದ್ದೇವೆ. ಮನುಷ್ಯ ಕುಲ ಜನನದ ಲಾಭವಾಗುವುದು ಆನಾರೆಂದರಿಯುವುದು ಅಂತ ಹೇಳ್ತಾರೆ. ಮನುಷ್ಯ ಜನ್ಮಕ್ಕೆ ಬಂದದ್ದರ ಪ್ರಯೋಜನ, ಪರಮ ಪ್ರಯೋಜನ ಯಾವುದು ಅಂತ ಕೇಳಿದ್ರೆ ತನ್ನಂ ಮೊದಲರಿಯುವುದು, ಆನಾರೆಂದು ವಿಚಾರಿಸು. ನಮ್ಮ ಸ್ವರೂಪ ಜ್ಞಾನ ಮಾಡಿಕೊಳ್ಳೋದು ಬಹಳ ಮಹತ್ವದ್ದು. ಆದರೆ ಜ್ಞಾನ ಮಾರ್ಗ ಎಲ್ಲರಿಗೂ ಸುಲಭ ಅಲ್ಲ. ಎಲ್ಲೋ ಒಬ್ಬರು ಸಾವಿರಕ್ಕೊಬ್ಬ ಶರಣ, ಲಕ್ಷಕ್ಕೊಬ್ಬ ಜ್ಞಾನಿ ಹೇಳ್ತಾರಲ್ಲ, ಕೋಟಿಗೊಬ್ಬ, ಹೀಗೆ ಎಲ್ಲೆಲ್ಲೋ ಒಬ್ಬೊಬ್ರು ಅಪರೂಪಕ್ಕೆ ಸಿಗ್ತಾರ. ಆತ್ಮಾನುಭವಿಗಳಾಗಿರ್ತಕ್ಕಂಥವ್ರು, ಆತ್ಮಜ್ಞಾನವನ್ನು ಮಾಡಿಕೊಳ್ಳುವಂಥವ್ರು, ಜ್ಞಾನಕ್ಕಾಗಿಯೇ ಜೀವನ ಮೀಸಲಿಟ್ಟು ಜ್ಞಾನವೇ ಉಸಿರಾಗಿ ಬದುಕಿರ್ತಕ್ಕಂಥವ್ರು ಬೆರಳೆಣಿಕೆಯಷ್ಟು ಜನ ಸಿಗುತ್ತಾರೆ. ಆದರೆ ಅದು ಎಲ್ಲರಿಗೂ ಸುಲಭವಾದ ಮಾರ್ಗ ಅಲ್ಲ, ಜ್ಞಾನದ ಮಾರ್ಗ. ಆದರೆ ಭಕ್ತಿ ಮಾರ್ಗ ಅತ್ಯಂತ ಸೋಪಾನ, ಸುಲಭ ಸೋಪಾನ. ಸೋಪಾನ ಅಂದ್ರೆ ಮೆಟ್ಟಿಲುಗಳು, ಸುಲಭವಾಗಿರ್ತಕ್ಕಂಥದ್ದು ಭಕ್ತಿ ಮಾರ್ಗ. ಅವರು ಇವರು ಅಂತ ತಿಳಿಯಲ್ಲ, ಎಲ್ಲರೂ ಮಾಡ್ಲಿಕ್ಕಾಗ್ತದೆ. ಸಣ್ಣ ಮಗುವಿನ ಹಿಡ್ಕೊಂಡು ಇನ್ನೇನು ಪ್ರಾಣ ಹೋಗುವುದಕ್ಕೆ ಅಂದ್ರೆ ಮರಣಾಸನಾಗಿರ್ತಕ್ಕಂಥ ಮುಪ್ಪಾದ ಮುತ್ಯಾಗೂ ಕೂಡ ಭಕ್ತಿ ಮಾಡಲಿಕ್ಕೆ ಬರ್ತದೆ. ಭಕ್ತಿ ಅಂದ್ರೆ ಏನಂತಾರೆ ಹೇಳ್ಕೊಂಡೇ ಬಂದ್ವಿ ನಾವು. ಪರಮ ಪ್ರೀತಿಗೆ ಭಕ್ತಿ ಅಂತಾರ. ನೀವು ಸಹಜ ಬಳಸ್ತಿರ್ತೀರಿ, ಬರೀ ದೇವರಿಗಷ್ಟೇ ಭಕ್ತಿ ಅನ್ನಂಗಿಲ್ಲ. ಆದ್ರೆ ನಿಮಗೆ ಅದಕ್ಕೆ ಅದೇ ಅರ್ಥ ಅಂತ ಹೇಳಿಕ್ಕೆ ಬರಂಗಿಲ್ಲ. ಆದ್ರೆ ನಿಮಗೂ ಅಂತರಂಗದೊಳಗೆ ಯಾವುದೇ ಡಿಕ್ಷನರಿ ಓದದೇ ಇದ್ರು ನಿಮಗೂ ಭಕ್ತಿ ಅಂದ್ರೆ ಪ್ರೀತಿ ಅಂತ ನಿಮ್ಗೆ ಎಲ್ಲರಿಗೂ ಬರ್ತದೆ. ಯಾವ ನಮ್ಮ ಮ್ಯಾಗ ಬಹಳ ಭಕ್ತಿ ಅರರಿ ಅಂತಿರ್ತೀರಿ ನೀವು. ನಮ್ಮ ಮ್ಯಾಗ ಬಹಳ ಜೀವ ಅರರಿ, ಬಹಳ ಮಾಯ ಅರರಿ, ಅವ್ರ ಮ್ಯಾಗ ನಮ್ಗೆ ಬಹಳ ಭಕ್ತಿ ಇದೆ ಬೇಡ, ನಮ್ಮ ಮ್ಯಾಗ ಅವ್ರು ಬಹಳ ಭಕ್ತಿ ಇದೆ ಅಂತಿರ್ತೀರಿ ನೀವು. ಪ್ರೀತಿ ಅನ್ನೋ ಶಬ್ದಕ್ಕೆ ಭಕ್ತಿ ಅಂತ ಬಳಸ್ತಿರ್ತೀವಿ. ಸಣ್ಣನ ಮೇಲೆ ಬಹಳ ಭಕ್ತಿ ಇದೆ. ಏನ್ರಿ? ಸಣ್ಣನ ಮೇಲೆ ಬಹಳ ಭಕ್ತಿ, ಸಣ್ಣ ಮಗನ ಮ್ಯಾಗ ಬಹಳ ಭಕ್ತಿ ಅಲ್ಲ ಅಂತಾರೆ. ಕೇಳಿ ಇಲ್ಲೇ ಅಲ್ಲ ಭಕ್ತಿ ಅಲ್ಲ ಅನ್ನೋ ಶಬ್ದ ಬಳಸ್ತೀರಿ ಅಂದ್ರೆ ಗೊತ್ತಿಲ್ಲದೆ ಆ ಭಕ್ತಿಗೆ ಇನ್ನೊಂದು ಅರ್ಥನೇ ಪ್ರೀತಿ ಅಂತ ನೀವು ಅದನ್ನು ಬಳಸಾಕತ್ತೀರಿ.
ಅದೇ ಭಕ್ತಿ ಅಂದ್ರೆ ಪ್ರೀತಿ. ಎಂತ ಪ್ರೀತಿ? ಕಡಿಮೆ ಪ್ರೀತಿಗೆ ಭಕ್ತಿ ಅನ್ನಂಗಿಲ್ಲ, ಹೆಚ್ಚಿನ ಪ್ರೀತಿಗೆ ಭಕ್ತಿ ಅಂತ. ಸಣ್ಣವನ ಮ್ಯಾಗ ಭಕ್ತಿ ಇರೋದ್ರ ಅರ್ಥ ಏನು? ದೊಡ್ಡವನ ಮ್ಯಾಗ ಇಲ್ಲ ಅಂತಲ್ಲ, ದೊಡ್ಡವನ ಮ್ಯಾಗ ಪ್ರೀತಿ ಇರಬೇಕು, ಹೆಚ್ಚಿನ ಪ್ರೀತಿ ಆಗೋದ ಸಣ್ಣವನ ಮ್ಯಾಗ ಅಂತ ಅರ್ಥ. ಭಕ್ತಿ ಅನ್ನಕ್ಕೆ ಅರ್ಥನೇ ಹೆಚ್ಚಿನ ಪ್ರೀತಿ ಅಂತ, ಅನನ್ಯ ಪ್ರೀತಿ ಅಂತ. ಹೆಚ್ಚಿನ ಪ್ರೀತಿ ಭಗವಂತನಲ್ಲಿಟ್ರೆ ಭಕ್ತಿ ಅಂತ ಅನ್ಸ್ಕೊಳ್ತಾರೆ, ದೇವರಲ್ಲಿಟ್ರೆ ಭಕ್ತಿ ಅಂತ ಅನ್ಸ್ಕೊಳ್ತಾರೆ. ಅದೇ ಪ್ರೀತಿನೇ. ನೀವು ಎಲ್ಲೆಲ್ಲಿ ಇಡ್ತೀರಿ ಅದು ಜಾಗ ಬದಲಿ ಆದಾಗ ಹೆಸರು ಬದಲಿ ಆಗ್ತದೆ. ಮನೆಯಾಗಿದ್ದ ಮಗನಿಗೆ ಅಪ್ಪ ಅನ್ಸ್ಕೊತಾನೆ, ಹೆಂಡತಿ ದೃಷ್ಟಿಯಿಂದ ಗಂಡ ಅನ್ಸ್ಕೊತಾನೆ, ಅವನ ದೃಷ್ಟಿಯಿಂದ ಮಗ ಅನ್ಸ್ಕೊತಾನೆ, ಮಾವನ ದೃಷ್ಟಿಯಿಂದ ಹಳೆ ಅನ್ಸ್ಕೊತಾನೆ. ಅವ ಏನ್ ಅನ್ಸ್ಕೊಂಡ್ರು ಇರೋ ವ್ಯಕ್ತಿ ಒಬ್ಬನೇ ಇರ್ಲಿ. ಆಫೀಸ್ದಾಗ ಹೋದ್ರೆ ಆಫೀಸರ್ ಅನ್ಸ್ಕೊತಾನೆ, ಬಸ್ ನಡ್ಕೊಂಡ್ರು ಪ್ಯಾಸೆಂಜರ್ ಅನ್ಸ್ಕೊತಾನೆ, ಜನ ಜಡ್ ಬಂತು ದವಾಖಾನೆ ಹೋದ್ರು ಪೇಷಂಟ್ ಅನ್ಸ್ಕೊತಾನೆ. ಯಾವ ಎಲ್ಲ ಅನ್ಸ್ಕೊಂಡ ಒಬ್ಬನೇ, ಹೌದಿಲ್ಲ? ಹಾಗೆ ಆ ಭಕ್ತಿ ಅನ್ನುವಂಥದ್ದು ಒಂದೇ, ಏನು? ಪ್ರೀತಿನೇ. ಅದೇ ಪ್ರೀತಿ ಎಲ್ಲಿ ಇರ್ತೀರಿ ಅದ್ರ ಮ್ಯಾಗ ಅದ್ರ ಹೆಸರು ಬದಲಾಗಿ. ಹೆಂಡತಿ ಮ್ಯಾಲ ಪ್ರೀತಿ ಇಟ್ರಿ ಅದು ಕಾಮ ಅಂತ ಅನ್ಸ್ಕೊಳ್ತದೆ. ಮಕ್ಕಳ ಮ್ಯಾಗ ಪ್ರೀತಿ ಇಟ್ರಿ ಮೋಹ ಅಂತ ಅನ್ಸ್ಕೊಳ್ತದೆ. ಮಕ್ಕಳ ಮ್ಯಾಗ ಇಟ್ಟ ಪ್ರೇಮ ಅದು ಮೋಹ ಮಮತಾ ಅಂತ ಅನ್ಸ್ಕೊಳ್ತದೆ. ಅದೇ ದುಡ್ಡಿನ ಮ್ಯಾಗ ಇಟ್ರ ಲೋಭ ಅನ್ಸ್ಕೊಳ್ತದೆ. ಇರೋ ದುಡ್ಡು ಒಂದೇ, ಪ್ರೀತಿ ಒಂದೇ, ಪ್ರೀತಿನೇ ಹಿಂಗೆ ಬದ್ಲಿ ಅನ್ಸ್ಕೊಳ್ತದೆ. ದುಡ್ಡಿನ ಮ್ಯಾಗ ಬಂದ್ರೆ ಲೋಭ ಅನ್ಸ್ಕೊಳ್ತದೆ. ಜಾಗ ಬದಲಾದಂಗ ಪ್ರೀತಿ ಎಲ್ಲೆಲ್ಲಿ ಇಡ್ತೀವಿ ಅದ್ರ ಹೆಸರು ಬದಲಾಗ್ತದೆ. ಆದ್ರೆ ಇರೋ ಪ್ರೀತಿ ಮಾತ್ರ ಒಂದೇ. ಲೋಭಿ ಅಂತ ನಾವು ಯಾರಿಗೆ ಕರಿತೀವಿ? ಅವನ ಪ್ರೇಮ ಅದ್ರ ಮ್ಯಾಗೂ ಇಲ್ಲ, ದುಡ್ಡಿನ ಮ್ಯಾಗ ಇದ್ದೋದ್ರ ಪ್ರೇಮ ಯಾರ ಮ್ಯಾಗೂ ಇರ್ಲಿಲ್ಲ ಅಂದ್ರೆ ಅವನಿಗೆ ಲೋಭಿ ಅಂತ. ಯಾಕೆ? ಅವ ಖರ್ಚು ಮಾಡಾಕ ನಾವು ಅಲ್ಲಿರ್ತಾನೆ. ನಾವು ಕಣ್ಣಾಗ ನೋಡಿವು, ಮತ್ತೊಬ್ಬರಿಗಲ್ಲ ತಮ್ಮ ಸ್ವಂತಕ್ಕೆ ಹಾರ್ಟ್ ಆಗ್ಯದ, ದವಾಖಾನಿಗೆ ಹೋಗೋ ತೋರಿಸ್ಕೊಂಡು ಬಾರೋ, ಅದಕ್ಕೆ ಏನು ಟ್ರೀಟ್ಮೆಂಟ್ ತಗೋರೋ, ಸ್ಟಾರ್ಟ್ ಹಾಕೋರು, ಆಪರೇಷನ್ ಮಾಡ್ಕೋರೋದು ವ್ಯಕ್ತಿ ಹೋದ್ರು ರೊಕ್ಕ ಖರ್ಚಾಗ್ತಾವ, ಹೋಗಲೇ ಇಲ್ಲ, ಸಾಕು ಹೋದ್ರು ಮಕ್ಕಳ ಮುಂದೆ. ಅದಕ್ಕೆ ಇವನೇ ಹೋದ್ರು ಅದು ದುಡ್ಡು, ಆದ್ರೂ ದುಡ್ಡು ಕೈಗೆ ಕೊಡೋದ್ರ ಹಾಗೆ, ಖರ್ಚು ಮಾಡೋದ್ರ ಹಾಗೆ. ಅದಕ್ಕೆ ಅರ್ಥ ಬಹಿಪ್ರಾಣ ಅಂತ. ಎರಡನೇ ಪ್ರಾಣ, ದುಡ್ಡು ಅಂದ್ರೆ ಎರಡನೇ ಪ್ರಾಣ ಅಂತ ತಿಳ್ಕೋರಿ. ಮೈಯಾನ ಬ್ಲಡ್ ಮನ್ಯಾಗ ಅಥವಾ ಬ್ಯಾಂಕ್ನಾಗ ಇಟ್ಟ ದುಡ್ಡ ಯಾವಾಗಲೂ ಜಾಸ್ತಿ ಆಯ್ತಂದ್ರೆ ಆರೋಗ್ಯ ಸರಿ ಉಳಿಯಂಗಿಲ್ಲ. ಮೈಯಾಗ ಬ್ಲಡ್ ಹೆಚ್ಚಾದ್ರೆ ಏನಂತಾರೆ? BP, ಬ್ಲಡ್ ಪ್ರೆಷರ್. BP ಹೆಚ್ಚಾದ್ರೆ, ಬ್ಲಡ್ ಪ್ರೆಷರ್ ಹೆಚ್ಚಾದ್ರೆ ಆರೋಗ್ಯ ಉಳಿತಂದ್ರಿ ಇಲ್ಲ. ಕಮ್ಮಿ ಆದ ಅದನ್ನು ನಡೆಯಂಗಿಲ್ಲ. ದುಡ್ಡ ಬಹಳ ಹೆಚ್ಚಾದ್ರೂ ನಿಮ್ಗೆ ಆರಾಮ ಕೊಡಂಗಿಲ್ಲ, ಮತ್ತು ಪೂರಾ ಕಮ್ಮಿ ಬಿತ್ತು ಅಂದ್ರೆ ಸಂಸಾರ ನಡೆಯಂಗಿಲ್ಲ. ದುಡ್ಡ ಬ್ಲಡ್ ಯಾವಾಗಲೂ ಸಮ ಪ್ರಮಾಣದಾಗ ಇರ್ಬೇಕಂತ ನೆನ್ಪುಳಿತು. ಮಾತು ಸರಳದ. ದುಡ್ಡ ಬ್ಲಡ್ ಯಾವಾಗಲೂ ಸಮತಾದಾಗಿದ್ದು ಅಂದ್ರೆ ಮನುಷ್ಯ ಮತ್ತು ನಿಶ್ಚಿಂತ ನಿದ್ದೆ ಮಾಡ್ತಾನ, ಆರಾಮ ಇರ್ತಾನೆ. ನೀವು ಬಹಳ ದೊಡ್ಡ ದೊಡ್ಡ ಶ್ರೀಮಂತರಿಗೆ ನೋಡ್ತಿರಲ್ಲ, ಅನಿಸ್ತದೆ ಮಸ್ತಾರ ಅಂತ ಅನಿಸ್ತದೆ, ಅವಕ್ಕೆ ನಿದ್ದೆ ಬರಂಗಿಲ್ಲ, ನಿಮ್ಮಷ್ಟು ಆರಾಮವಾಗಿರಂಗಿಲ್ಲ. ಬಹಳ ಹಗಲು ರಾತ್ರಿ ಈ ರಾಜಕಾರಣಿಗಳು ನೋಡೋದು ಡ್ರೆಸ್ ಹಾಕೊಂಡು ಬಂದು ನೋಡೋದು ಬಾರಿ ಬಾರಿ ಅಂತ ಅನಿಸ್ತಾರೆ. ಬರಾಗ 4 ಹುಡುಗಿ ನುಗ್ಗೆ ಹೊರಗೆ ಬಂದಿರ್ತಾರೆ. ಯಾಕ? ಆರೋಗ್ಯ ಸರಿ ಉಳಿಯಂಗಿಲ್ಲ. ಯಾಕಂದ್ರೆ ಬರೀ ಹಗಲು ರಾತ್ರಿ ಅದರಲ್ಲೇ ಚಿಂತೆ ಇರುತ್ತೆ. ಅದಕ್ಕೆ ಪ್ರೀತಿ ದುಡ್ಡಿನ ಮ್ಯಾಗಿಟ್ರೆ ಲೋಭ ಅನಿಸ್ತದ, ಮಕ್ಕಳ ಮ್ಯಾಲಿಟ್ರೆ ಮೋಹ ಅನಿಸ್ತದ, ಹೆಂಡತಿಯ ಮ್ಯಾಲಿದ್ರೆ ಗಂಡನ ಮ್ಯಾಲಿದ್ರೆ ಕಾಮ ಅನ್ಸ್ಕೊಂತದ. ಅದೇ ಪ್ರೀತಿ ತಂದೆ ತಾಯಿಗಳಲ್ಲಿದ್ರೆ ಪ್ರೇಮ ಅನ್ಸ್ಕೊಡ್ತದ. ಅದೇ ಪ್ರೀತಿನೇ ಗಂಡನ ಮ್ಯಾಗ ದೇವನ ಮ್ಯಾಗಿತ್ತು ಅಂದ್ರೆ ಭಕ್ತಿ ಅಂತ ಅನ್ಸ್ಕೊಳ್ತದ, ಗುರುಗಳ ಮ್ಯಾಗಿತ್ತು ಅಂದ್ರೆ ಭಕ್ತಿ ಅಂತ. ಗುರುವಿನ ಮ್ಯಾಗಿದ್ರೆ ಗುರು ಭಕ್ತಿ, ದೇವರ ಮ್ಯಾಗಿದ್ರೆ ಹರಭಕ್ತಿ ಅಥವಾ ಹರಿಭಕ್ತಿ. ಭಕ್ತಿ ಅನ್ನೋದು ಒಂದೇ, ಆದ್ರೆ ನಾವು ಎಲ್ಲಿರ್ತೀವಿ ಅದ್ರ ಮ್ಯಾಗ ಪ್ರೀತಿ ಒಂದೇ. ಸ್ಥಾನ ಬದಲಾದಂತೆ ನಾಮ ಬದಲಾಗ್ತಾ ಅಂತ ಪ್ರೇಮ ಯಾವ ಕಾರಣದೊಳಗಾದ್ರೂ ನಾವು ಬದ್ಲಿ ಮಾಡಕ್ ಬರ್ತಿದ್ವಿ. ಪ್ರೇಮ ಒಬ್ಬರ ಮೇಲೆ ಪ್ರೇಮ ಅದ ಅಂತ ತಿಳ್ಕೊಡಿ, ಆ ಪ್ರೇಮ ಬದಲು ಮಾಡಕ್ ಬರ್ತದೆ. ಅಲ್ಲಿಂದ ಆ ಪ್ರೇಮ ಅಲ್ಲಿಂದ ತೆಗೆದು ಮತ್ತೊಂದು ಕಡೆ ಇಡಕ್ಕೆ ಬರ್ತದೋ ಬರಂಗಿಲ್ಲ. ಜಗತ್ತಿನೊಳಗೆ ಇಲ್ಲಿ ಆಗ್ಯದಿಲ್ಲ.
ನೀವೆಲ್ಲೆಲ್ಲ ಪ್ರೇಮ ಇಟ್ಟಿರಿ, ಪ್ರೇಮ ಬದಲಾಗಬೇಕು. ನೀವು ಇದ್ದಲ್ಲೇ ಒಂದು ಹಂಗೆ ಏಕತ್ರವಾಗಿ ಸಾಧ್ಯನೇ ಇಲ್ಲ, ಬದಲಾಗ್ಕೊಂತಾನೆ ಇರ್ತದೆ. ಮೊದಲ ಹೆಂಡತಿ ಮ್ಯಾಲ ಪ್ರೇಮ, ಮಕ್ಕಳು ತಿಳ್ಕೊಂಡು ಅದೇ ಪ್ರೇಮ ಹೆಂಡತಿ ಮ್ಯಾಗಿನ ಕಡಿಮೆ ಆಗ್ತದೆ, ಮಕ್ಕಳ ಮ್ಯಾಗ ಹೆಚ್ಚಾಗ್ತದೆ. ಮಕ್ಕಳ ಮ್ಯಾಗಿನ ಪ್ರೇಮನು ಕಡಿಮೆ ಆಗ್ತದೆ, ಮೊಮ್ಮಕ್ಕಳು ಹುಟ್ಟಿದಾಗ. ಮಕ್ಕಳಿಗಾಟ ಎತ್ಕೊಳ್ಳಲ್ಲ, ಮಕ್ಕಳಿಗಾಟ ಆಡಿಸಿರಂಗಿಲ್ಲ, ಅದು ಮೊಮ್ಮಕ್ಕಳ ಮ್ಯಾಗ ಭಾರಿ ಜೀವ. ಎಲ್ಲ ಹೊಂಟರು ಹೊತ್ಕೊಂಡೇ ಆಡ್ಯಾಡ್ತಾನೆ ಮನುಷ್ಯ. ಈ ಮುತ್ತೆಗಳು ನೋಡ್ಬೇಕು, ಮಕ್ಕಳಿಗೆಲ್ಲ ಎತ್ಕೊಂಡಿರಂಗಿಲ್ಲ, ಅದ್ರ ಮೊಮ್ಮಕ್ಕಳಿಗೆ ಬಹಳ ಎತ್ಕೊಂಡು ಮುದ್ದೆ ಆಗ್ತಾರೆ, ಪ್ರೀತಿ ಮಾಡ್ತಾರೆ. ಯಾಕೆ ಅಂತ ಕೇಳಿದೆ, ನಮ್ಮ ಗುರುಗಳು ಹೇಳಿದ್ರು ಯಾವಾಗಲೂ ಗಂಡಿಗಿಂತ ಬಡ್ಡಿ ಮೇಲೆ ಪ್ರೇಮ ಇರ್ತದೆ. ಮಕ್ಕಳ ಗಂಟು ಇದ್ದಂಗಂತ, ಮೊಮ್ಮಕ್ಕಳ ಬಡ್ಡಿ ಇದ್ದಂಗೆ. ಏನು ಒಟ್ಟಿನೊಳಗೆ ಪ್ರೇಮ ಅನ್ನೋದು ಭಗವಂತ ಇಟ್ಟು ಕಳಿಸ್ಯಾನ. ಆ ಪ್ರೇಮ, ಅದೇ ಪ್ರೇಮ ಗುರುವಿನಲ್ಲಿ ದೇವರಲ್ಲಿ ಇದ್ದಾಗ ಭಕ್ತಿಯಿಂದ ಕಳಿಸ್ಕೊಳ್ತಾರೆ. ಆ ಪ್ರೇಮ ವಯಸ್ಸಾದ ಮೇಲೆ ಎಲ್ಲರೂ ದಾಟಿ ಬರ್ತದೆ. ಇಲ್ಲ, ಬಾಲ್ಯದಿಂದಲೂ ಪ್ರೇಮ ಇದ್ದೇ ಇರ್ತದೆ. ಕೂಸಿದ್ದಾಗ ಪ್ರೇಮ ಇರ್ತದೆ. ಕೂಸಿದ್ದು ಯಾರು ಕಾಣಂಗಿಲ್ಲ, ಕೂಸಿಗೆ ಜಗತ್ತು ಕಾಣಿಸಂಗಿಲ್ಲ. ಕೂಸಿಗೆ ಮೊದಲು ಕಾಣೋದೇನ್ರಿ? ಅತ್ಯಂತ ಪರಮ ಪ್ರೀತಿ ತಾಯಿ ಮೇಲೆ ಇರ್ತದೆ ಮಗುವಿಗೆ. ಸಣ್ಣ ಮಗುವಿಗೆ ನೋಡ್ರಿ, ತಾಯಿ ಬಿಟ್ರೆ ಜಗತ್ತೇ ಕಾಣಂಗಿಲ್ಲ. ಬೆಕ್ಕಾದಿರ್ಲಿ, ಏನ್ ಬೇಕಾದಿರ್ಲಿ, ಎಲ್ಲ ಬಿಟ್ಟು ಮೊದಲು ತಾಯಿ ಹತ್ರ ಹೋಗ್ಬೇಕಂತ. ಬೇಡ, ಸ್ವಲ್ಪ ಭಯ ಆಯಿತು, ಏನಂತದ? ಅಪ್ಪ ಮಕ್ಕಳು ಇಲ್ಲಿ ಯವ್ವಾನೆ ಅಂತ. ದೊಡ್ಡವ್ರ ಆದ್ಮೇಲೆ ತಿಳುವಳಿಕೆ ಬಂದೊಳಗೆ ಹೆಣ್ಮಕ್ಳ ಜೊತೆ ಯವ್ವ ನೋಡಿ ಯಪ್ಪ ಅನ್ನೋದು ಕಲಿಸ್ತಾ ಇವ್ರು ಆಮೇಲೆ ಅಂತ. ಆದ್ರೆ ಸಣ್ಣ ಇದ್ದಾಗ ನೋಡ್ರಿ, ಬಿದ್ರೆ ಯವ್ವ, ಎದ್ರೆ ಯವ್ವ, ಹಸಿವೆ ಆದ್ರೆ ಯವ್ವ, ಏನಾದ್ರೂ ಅವ್ವ ಅವ್ವ ಅವ್ವನೇ ಅಂತಿರ್ತಾರೆ. ಯಾಕ? ಅವ್ರ ಪ್ರೇಮ ಏಕತ್ರವಾಗಿ ಹೆಚ್ಚು ಅಧಿಕವಾದ ಪ್ರೀತಿ ಏನ ತಾಯಿ ಮೇಲೆ. ಎಲ್ಲಿತನ ಇರ್ತದ ತಾಯಿ ಮೇಲೆ ಪ್ರೀತಿ? ಎಲ್ಲಿತನ ಇರ್ತದ? ಮದುವೆ ಆಗತ್ತಲ್ಲ, ಆಕೆ ಅವು ಮತ್ತೊಬ್ಬಕ್ಕೆ ದುರ್ಗವು ಬಂದ್ರು ಅಂದ್ರೆ ಮುಗಿತು. ಈ ಕಡೆ ಪ್ರೇಮ ಎಲ್ಲ ಪೂರ್ತಿ ಇಟ್ಟಾರು ಮಾಡಿತ್ತು. ಆ ಮತ ಕಬ್ಬಿನ ನೀರು ಬಿಡಾಗ ಒಂದ್ ಕಡೆ ಖಾಲಿ ಬಂದ್ ಮಾಡಿ ಮತ್ತೊಂದ್ ಕಡೆ ಹೇರುತ್ತಾರೆ. ಹಾಗೆ ಈ ಕಡೆ ತಾಯಿ ಕಡೆ ಕಾವಲಿ ಬಂದಾಗಿಬಿಡ್ತು, ಆ ಕಡೆ ಚಾಲ. ಹೆಂಡತಿ ಮ್ಯಾಗಿದ್ದ ಪ್ರೇಮ ಹಂಗೆ ಹೊಡಿತದೇನೋ. ಮಕ್ಕಳು ಹೋಗೋದು ಹೆಂಡತಿ ಮ್ಯಾಗಿನ ಕಡಿಮೆ ಆಗ್ತದೆ, ಮಕ್ಕಳ ಕಡೆ ಆಗ್ತದೆ. ಮಕ್ಕಳಕ್ಕಿಂತ ಮೊಮ್ಮಕ್ಕಳ ಕಡೆ ಹಿಂಗ ಸ್ಥಾನ ಪಲ್ಲಟ ಹಾಕೊಂತಾನೆ ಬಂದು ನಿಮ್ ಪ್ರೇಮ. ಎಲ್ಲೆಲ್ಲೋ ಬದಲಿ ಮಾಡಿರೋ ಪುಣ್ಯಾತ್ಮರೇ, ಅಲ್ಲಿ ಇಲ್ಲಿ ಇದ್ದ ಪ್ರೇಮ ಹೆಂಗ್ ಬದಲಿ ಮಾಡಿರೋ ಅದೇ ಪ್ರೇಮ ಮುಪ್ಪಾವಸ್ಥೆಯೊಳಗಾದ್ರೂ ಬರ್ತದ, ಸಣ್ಣ ಬಾಲಕರಿದ್ದಾಗಾದ್ರೂ ಬರ್ತದ. ಬಾಲಕರಿದ್ದಾಗ ಪ್ರೇಮ ಬದಲಿ ಆಗಲಿಲ್ಲ. ಭಕ್ತ ಪ್ರಹ್ಲಾದನ ವಯಸ್ಸೆಷ್ಟು? ಭಕ್ತ ಪ್ರಹ್ಲಾದನ ವಯಸ್ಸೆಷ್ಟು? ಬರೇ 5-6 ವರ್ಷದ ಸಣ್ಣ ಮಗು. ಗುರುಕುಲದೊಳಗಿದ್ರು, ಮನೆಯಾಗಿದ್ರು, ಹರಿ 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 ಹರಿನಾಮ ಸ್ಮರಣೆ ಹಗಲು ರಾತ್ರಿ, ಶ್ವಾಸ ಶ್ವಾಸವೇ ನಾಮ ಜಪ. ಹರಿನಾಮ ಬಿಟ್ಟು ಮತ್ತೊಂದೇನು ಗೊತ್ತಿಲ್ಲ. ಹಗಲು ರಾತ್ರಿ ಹರಿನಾಮ ಸ್ಮರಣೆ. ಆಶ್ಚರ್ಯ ಅನಿಸ್ತದೆ ನಿಮಗೆ. ತಂದೆ ಹಿರಣ್ಯಕಶ್ಯಪ ರಾಕ್ಷಸ, ಅವನ ಹೊಟ್ಟೆಗೆ ಭಕ್ತ ಪ್ರಹ್ಲಾದ. ಹಿಂಗೂ ಆಗ್ತದ, ಒಮ್ಮೊಮ್ಮೆ ಬೆಂಕಿ ಹೊಟ್ಟಿಗೆ ಬೂದಿನ ಹುಡುಕ. ಹಿರಣ್ಯಕಶ್ಯಪನ ಹೊಟ್ಟಿಗೆ ಭಕ್ತ ಪ್ರಹ್ಲಾದನ ಹುಟ್ಟಬಹುದು. ಆ ಹಿರಣ್ಯಕಶ್ಯಪನ ಅಪ್ಪ ಋಷಿ ಇದ್ದವ. ಆ ಋಷಿಯಿಂದ ಹಿರಣ್ಯಕಶ್ಯಪನಂತ ರಾಕ್ಷಸ ಹುಟ್ಟು. ಎರಡೂ ಸಾಧ್ಯ ಇಲ್ಲ ಅದ ಜಗತ್ತಿನೊಳಗೆ. ಅಷ್ಟೇ ಶ್ರೀಕೃಷ್ಣ ಪರಮಾತ್ಮ ಸಾಮಾನ್ಯ ಏನು? ಭಗವಂತ ಅವನ ಮಕ್ಕಳು, ಅವನ ಮಗ ಯಾವ? ಸಾಂಬ ಅಂತಿದ್ದ. ಅವ ಪರಿಪೂರ್ಣ ರಾಕ್ಷಸಿ ಪ್ರವೃತ್ತಿ. ಅವನು ಕೃಷ್ಣನ ಮಗನ ಹೆಸರು ಸಾಂಬ ಅಂತ. ಎಲ್ಲಿ ಪರಿಚಯ ಜಾಸ್ತಿ ಮಾಡಿಲ್ಲ, ಆದ್ರೂ ಮಹಾಭಾರತದೊಳಗದ. ಅವನ ಮಗ ಸಾಂಬ, ಅವ ಕೆಟ್ಟ ಹುಂಬ, ರಾಕ್ಷಸಿ ಪ್ರವೃತ್ತಿ. ಹಿಂಗಾಗುವಂತ ಅವಕಾಶಗಳು ಯಾವಾಗಲೂ ಅದಾವ. ಬಾಲಕ ಪ್ರಹ್ಲಾದ ಸದಾ ನಾಮಸ್ಮರಣೆಯೊಳಗೆ ಕಾಲ. ಹರಿ 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 ಹರಿ. ತಂದೆಯಾದ ಹಿರಣ್ಯಕಶ್ಯಪ ಅವಾಗ ಎಷ್ಟು ಅಟ್ಟಹಾಸದಿಂದ ಬೆಳೀತಿದ್ದ ಜಗತ್ತಿನೊಳಗಂದ್ರ, ತಪಸ್ಸು ಮಾಡಿ ವರ ಪಡೆದಿದ್ದವ. ಬ್ರಹ್ಮನನ್ನ ಕುರಿತು 100 ವರ್ಷ ಅಖಂಡವಾಗಿ ತಪಸ್ಸು ಮಾಡಿದ.
ಬ್ರಹ್ಮ ಪ್ರತ್ಯಕ್ಷ ಆಗಿ ಅವನಿಗೆ ವರದಾನ ಕೊಟ್ಟಿದ್ದ. ಏನು ವರ ಕೇಳಿದ್ದವ ಅಂತಂದ್ರ ಜಗತ್ತಿನೊಳಗೆ ನಾ ಒಟ್ಟ ಏನಾದರೂ ಸಾಯಬಾರದು ಅಂತ ವರ ಕೇಳಿದ್ದ. ಪರಮಾತ್ಮ ವರ ಕೊಟ್ಟ. ಆದ್ರೆ ಏನಂತ ಕೊಟ್ಟ ಅಂದ್ರೆ, ನೋಡಪ್ಪ, ವರ ಕೊಡೋ ಅಧಿಕಾರ ನಮ್ಗದ, ಆದ್ರೆ ನಮ್ಮ ಅಧಿಕಾರದಾಗ ಎಷ್ಟರ ಅಷ್ಟೇ ಮಾಡ್ಲಕ್ ಬರ್ತದೆ, ಹೆಚ್ಚಿಂದ ನಮ್ಗೇನು ಮಾಡ್ಲಕ್ ಬರಂಗಿಲ್ಲ. ಅಧಿಕಾರ ನಮ್ದು ವ್ಯಾಪ್ತಿ ಇದೆ ಒಂದಿಷ್ಟು. ಆ ವ್ಯಾಪ್ತಿ ಮೀರಿ ನಾವು ಕೆಲಸ ಮಾಡಕ್ ಬರಂಗಿಲ್ಲ. ಏನು ವ್ಯಾಪ್ತಿ? ಸಾವೇ ಇಲ್ಲದಾಗ ಯಾರಿಗೂ ವರದಾನ ಕೊಡಾಕ ನಮ್ಗೆ ಅಧಿಕಾರ ಇಲ್ಲ. ಸಾವು ಮಾತ್ರ ಖಚಿತ. ಆದ್ರೆ ನೀ ಏನಾರ ಆಪ್ಷನ್ಸ್ ಕೇಳು, ಬೇರೆ ಬೇರೆ ಪರ್ಯಾಯವಾಗಿ ಕೇಳು, ನಾವು ವರ ಕೊಡ್ತೀವಿ. ಆದ್ರೆ ಸಾವೇ ಬರಬಾರದು ಸಾಧ್ಯ ಇಲ್ಲದ ಮಾತ್ರ. ಅವ ಕುಂತು ವಿಚಾರ ಮಾಡಿ ಕೇಳಿದಂತ, ಆಯ್ತು ಆಪ್ಷನ್ಸ್ ಅಂದಿರಲ್ಲ, ನಾ ಹೇಳ್ದಂಗೆಲ್ಲ ಬರ್ಕೊಡಿ, ಟಿಕ್ ಮಾಡ್ಕೊಡಿ ನಾವು ಯಾರಿಗೆ? ಬ್ರಹ್ಮದ. ನೋಡ್ರಿ, ನಾನು ಹಗಲತ್ತು ಸಾಯಬಾರದು, ರಾತ್ರಿನೂ ಸಾಯಬಾರದು. ಹಗಲು ಸಾಯಬಾರದು ಅಂತಂದ್ರೆ ಅಡ್ಡೆ ನಡೀತಿತ್ತು. ನಾನು ಹಗಲು ಸಾಯಬಾರದು, ರಾತ್ರಿನೂ ಸಾಯಬಾರದು. ಸಾಯ್ಬಿಟ್ಟೆ ಹೋದು ಇರುದೇ ಒಂದು ಹಗಲ ಒಂದು ರಾತ್ರಿ. ನಾನು ಹಗಲು ಸಾಯಬಾರದು, ರಾತ್ರಿನೂ ಸಾಯಬಾರದು. ಜೊತೆಗೆ ಮನಿ ಒಳಗಿದ್ದಾಗೂ ಸಾಯಬಾರದು, ಮನಿ ಹೊರಗೆ ಎಲ್ಲೇ ಇರಲಿ ಜಗತ್ತಿನ ತುಂಬ, ಮನಿ ಹೊರಗೂ ಸಾಯಬಾರದು, ಮನಿ ಒಳಗೂ ಸಾಯಬಾರದು. ಯಾವ ಮನುಷ್ಯರಿಂದನೂ ಸಾಯಬಾರದು, ಪ್ರಾಣಿಗಳಿಂದನೂ ಸಾಯಬಾರದು. ಯಾವ ಶಸ್ತ್ರಾಸ್ತ್ರಗಳಿಂದನೂ ನಾನು ಸಾವಿಗೀಡಾಗಬಾರದು. ಇದಕ್ಕೆ ಹೆಚ್ಚಿಗೆ ಏನು ಸಾವು ಬರ್ಬೇಕಾದ್ರೆ ಇಷ್ಟೇ ಕಾರಣಗಳು, ಇದಕ್ಕೆ ಹೆಚ್ಚಿಗೆ ಏನು ಸಾಧ್ಯತೆ ಇರ್ತದೆ? ಇಷ್ಟೆಲ್ಲ ಪ್ಲಾನ್ ಮಾಡಿ ಐಡಿಯಾ ಮಾಡಿ ಕೇಳದ, ಮತ್ತೆ ಕೇಳದ, ನಾನು ಭೂಮಿ ಮೇಲೂ ಸಾಯಬಾರ್ದು, ಆಕಾಶದೊಳಗೂ ಸಾಯಬಾರ್ದು ಅಂತ. ಇವ ಏನೇನು ಕೇಳ್ತಾನೆ ಎಲ್ಲ ಲಕ್ಷ ಕೊಟ್ಟು ಕೇಳಿದಂತ ಬ್ರಹ್ಮ ಕೊನೆಗೆ ಆಗ್ಲಿ ತಥಾಸ್ತು ಅಂತ. ಇವ ಏನೇನು ಕೇಳ್ತಾನೆ ಎಲ್ಲ ಕಾಯ್ತು ಕೇಳದಂಗ ಆಗ್ಲಿ ಅಂತ ವರದಾನ ಕೊಟ್ಟು ಬಿಟ್ಟ. ಮುಂದೆ ಆ ಹಿರಣ್ಯಕಶಪನಿಗೆ ಮತ್ತಷ್ಟು ತಪಸ್ಸು ಮಾಡಿ ಎಲ್ಲಾ ಸಿದ್ಧಿಗಳನ್ನು ಕೊಡದ. ದೇವತೆಗಳ ತನ್ನ ಮನೆಯೊಳಗ ಸೇವಾ ಮಾಡಬೇಕು ಹಂಗ್ ಮಾಡ್ಕೊಂಡ್ಬಿಟ್ಟ. ಸ್ವರ್ಗದ ಮೇಲೆ ಆಕ್ರಮಣ ಮಾಡಿ ಇಂದ್ರನ ಪದವಿಯನ್ನು ತಾನೇ ಗಿಟ್ಟಿಸಿಕೊಂಡ. ಎಲ್ಲಾನು ಏನೇನು ಸಾಧ್ಯ ಎಲ್ಲಾ ಕಡೆ ಯುದ್ಧ ಮಾಡಿ ಎಲ್ಲಾನು ಕಬಳಿಸಿಕೊಂಡು ತನ್ನ ಕರ್ಪುಷ್ಟಿಯೊಳಗೆ ಇಟ್ಕೊಂಡು ಅಟ್ಟಹಾಸದಿಂದ ಮೆರೆಯಾಕತ್ತಿದ್ದ. ಇತ್ತೀಚೆಗೆ ಹಿಟ್ಲರ್ ಇದ್ದಂತ ಆ ರೀತಿ ಎಲ್ಲವನ್ನು ಕಬಳಿಸಿಕೊಂಡು ತನ್ನ ಕಪಿಮುಷ್ಟಿಯೊಳಗೆ ಇಟ್ಕೊಂಡ. ಆವಾಗ ಜಗತ್ತಿನೊಳಗೆ ಘೋಷಣೆ ಮಾಡ, ಇನ್ನು ಮ್ಯಾಲ ಯಾವ ದೇವರ ಗುಡಿಯೊಳಗೂ ಯಾವ ದೇವರದು ಪೂಜೆ ಆಗಬಾರದು. ನಮ್ಮನೆ ಹೊಸ ಮಂದಿರಗಳನ್ನು ನಿರ್ಮಾಣ ಮಾಡಕತ್ತೀವಿ. ಎಲ್ಲಾ ಕಡೆ ಮಂದಿರ ಹೊಸ ಮಾಡದ. ಎಲ್ಲಾ ಮಂದಿರಗಳದಾಗ ಬೇರೆ ಬೇರೆ ದೇವರಿದ್ದ ಜಾಗದಾಗ ಆ ದೇವತೆಗಳ ಮೂರ್ತಿಗಳು ತೆಗೆದು ತಂದೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಕಂತ. ಎಲ್ಲಾ ಕಡೆ ಮಂದಿರಗಳಲ್ಲಿ ಎಲ್ಲಾ ದೇವರು ಹೊಸ ಹೊಸ ಮಂದಿರಗಳ ನಿರ್ಮಾಣ. ಆ ಮಂದಿರಗಳು ತನ್ನದೇ ಮೂರ್ತಿ. ಯಾರು? ಹಿರಣ್ಯಕಶಪ. ಹೀಗೆ ಮಾಡ್ಕೋತ ಹೊಂಟ. ಯಾರೇ ಹರಿ ಅನ್ನಂಗಿಲ್ಲ, ಯಾರು ಹರ ಅನ್ನಂಗಿಲ್ಲ, ಯಾರು ಯಾವ ದೇವತೆಗಳ ನಾಮಸ್ಮರಣೆ ಮಾಡಂಗಿಲ್ಲ. ಎಲ್ಲಿ ಜಪ ನಡೆದ್ರೆ ನಂದೇ ನಡಿಬೇಕು, ಭಜನೆ ನಡೆದ್ರೆ ನಂದೇ ನಡಿಬೇಕು, ಎಲ್ಲಿ ಏನೇ ನಡೀತು ಎಲ್ಲವೂ ನನ್ನ ಹೆಸರಿನಿಂದಲೇ ನಡಿಬೇಕು, ನಾನೇ ದೇವರು ಅಂತ ನಿಂತಾವ. ಯಾರು? ಹಿರಣ್ಯಕಶಪ. ಅತಿ ಅಟ್ಟಹಾಸದಿಂದ, ದುಷ್ಟ ಪ್ರವೃತ್ತಿಯಿಂದ, ರಾಕ್ಷಸಿ ಪ್ರವೃತ್ತಿಯಿಂದ ಜನರ ಜೊತೆ ನಡ್ಕೊಳಕತ್ತ. ಋಷಿಗಳ ಯಜ್ಞಗಳನ್ನ ಬಂಧನಗೊಳಿಸಾಕತ್ತ. ಸಾತ್ವಿಕ ಸಜ್ಜನರ ಮೇಲೆ ಆಕ್ರಮಣ ಮಾಡಕತ್ತ. ಅತಿಯಾಗಿ. ಆದ್ರೆ ಜಗತ್ತಿನೊಳಗೆ ಎಲ್ಲಿ ಎಲ್ಲಾ ಕಡೆ ಬಂದ್ ಮಾಡಿದ್ದ ಹರಿ ಅನ್ನೋದು, ಹರಿ ಪೂಜೆ, ಹರ ಪೂಜೆ ಎಲ್ಲ ಬಂದ್ ಮಾಡಿದ್ದ. ತನ್ನ ಮನೆಯೊಳಗನ ಹುಟ್ಟಿತ್ತು ಹರಿ 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 ಅನ್ನೋ ಯಾವುದು ಗೊತ್ತಲ್ಲ. ಅವನ ಮನೆಯೊಳಗನ ಹುಟ್ಟಿದ್ದ. ಕಾರಣ ಏನಂದ್ರೆ ಅವನ ಹೆಂಡತಿ ಕೈಯಾದು ಆಕೆ ಹರಿವಂತೆ. ಆಕೆ ಗರ್ಭಿಣಿ ಇದ್ದಾಗ ನಾರದ ಮಹರ್ಷಿಗಳ ಬಂದು ಹರಿನಾಮದ ಉಪದೇಶ ಮಾಡಿ ಹೋಗಿದ್ರಂತ ಕೈಯಾದುವಿಗೆ. ಆ ಕಾರಣಕ್ಕಾಗಿ ಸದಾ ಆಕೆ ಅಂತರಂಗದೊಳಗೆ ಹೊರಗೆಲ್ಲಿ ಮಾಡಪ್ಲೇ ಇರಲಿಲ್ಲ. ಮನಸ್ಸಿನೊಳಗೆ ಹರಿನಾಮ ಜಪ ಮಾಡ್ತಿದ್ದು. ಮುಂದೆ ಹುಟ್ಟಿದ ಮಗುವಿಗೂ ಅದೇ ಸಂಸ್ಕಾರ. ಆ ಮಗು ಹುಟ್ಟಿದ ಆರಂಭ ಯಾವಾಗ ಮಾತು ಬರಕ್ ಶುರು ಆಗ್ತಾವ ಅಲ್ಲಿಂದಲೇ ಹರಿನಾಮ ಸ್ಮರಣೆ ಮಾಡಾಕಂತಿತ್ತು.
ಅದಕ್ಕೆ ಈಗ ತಿಳುವಳಿಕೆ ಇಲ್ಲ, ಮುಂದೆ ಬದಲಾಗಿತ್ತು, ತಿಳುವಳಿಕೆ ಬಂದಿತ್ತಂತ ಒಯ್ದು ಗುರುಕುಲದೊಳಗಿಟ್ಟ. ಒಂದಷ್ಟು ವರ್ಷ ಅಧ್ಯಯನನೂ ಆಯಿತು. ಹೊಳ್ಳೆ ಮನೆಗಿತ್ತಂದ. ಮನೆಯಾಗಿದ್ದಾಗ ಸದಾ ಹರಿನಾಮ ಸ್ಮರಣೆ ಮಾಡಕ, ಹರಿ 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 ಹರಿ. ಪರಮ ವಿಷ್ಣುವಿನ ಪರಮಾರಾಧ್ಯ ಭಕ್ತ ಅದ. ಹಂಗ ಮಾಡ್ಬೇಕಾದ್ರೆ ಸಹನ ಆಗ್ಲಿಲ್ಲ. ದುಷ್ಟ, ಜಗತ್ತೆಲ್ಲ ನನ್ನ ಪೂಜೆ ಮಾಡುವಾಗ, ನನ್ನ ಸ್ಮರಣೆ ಮಾಡುವಾಗ ನೀನು ಹರಿಯ ಸ್ಮರಣೆ ಮಾಡ್ತೀಯ. ಹರಿಯ ಸ್ಮರಣೆ ಮಾಡುವವರೆಲ್ಲ ನನ್ನ ಹರಿಗಳು. ಹರಿ ಅಂದ್ರ ವೈರಿಗಳು. ನನ್ನ ವೈರಿ ನೀನಂದ್ರೆ ನಿನ್ನ ನಾಲಿಗೆ ಕತ್ತರಿಸ್ತೀನಿ. ಏನ್ ಬೇಕಾದಾಗ ಅವ ಅದಕ್ಕೂ ಹೆದರಾಗಲಿಲ್ಲ ಯಾರು ಎಲ್ಲ. ಪ್ರಾಣ ಹೋಗ್ಲಿ, ಅದ ಹರಿನಾಮ ಸ್ಮರಣೆ ಮಾಡ್ಕೊಂಡು ಹೋಗ್ಲಿ ಅಂತ ಅಷ್ಟು ಗಟ್ಟಿ ಭಕ್ತಿ. ಅಂತ ಪರಮ ಭಕ್ತಿ ಬೆಳೆದಿತ್ತು ಆ ಮಗುವಿಗೆ. ಹೀಗೆ ನೀನು ಹರಿ ಹರಿ ಅನ್ನಕಂತೇಳಿದ್ರೆ ನನ್ನ ಆನೆ ಕಾಲಿಯಿಂದ ತುಳಸಿ ಕೊಲ್ತೀವಿ ಅಂತೇಳಿ ಭಯ ಹಾಕಿದ್ರು ಕೇಳಿಲ್ಲ. ಮುಂದೆ ಒಂದು ದಿನ ಹರಿನಾಮ ಸ್ಮರಣೆ ಮಾಡೋರು ಅವ್ರ ಜಗತ್ತಿನೊಳಗ ನನ್ನ ಮನೆಯವರು, ನನ್ನ ಮಗ ಇದ್ರು, ನಾ ಯಾರನ್ನೂ ಬಿಡಂಗಿಲ್ಲ ಅಂತ ತಿಳ್ಕೊಂಡು ಮಧ್ಯ ರಸ್ತೆಯೊಳಗ, ಬಜಾರ್ ಒಳಗ ಆನೆ ಕಾಲಿನಿಂದ ತುಳಸು ಕಾರ್ಯಕ್ರಮ ಇಟ್ಟ. ಮಂದಿಯೆಲ್ಲ ಸೇರ್ಬೇಕು, ನೋಡ್ಬೇಕು. ಯಾಕೆ ನೋಡ್ಬೇಕು ಎಲ್ಲರೂ ಅಂದ್ರೆ ನೋಡಿದವರಿಗೆಲ್ಲ ಭಯ ಬರ್ಬೇಕು. ತನ್ನ ಸ್ವಂತ ಮಗನಿಗೆ ಕೊಂದಪ್ಪ ಅಂತ ಭಯ ಬರ್ಬೇಕು. ಯಾರು ಹರಿಸ್ಮರಣೆ ಮಾಡಂಗಿಲ್ಲ, ದೇವತೆಗಳ ಸ್ಮರಣೆ ಮಾಡಂಗಿಲ್ಲ. ಹಿಂಗ ರಾಜಾಜ್ಞೆ ಹೊರಡಿಸಿದ. ಆನೆ ಕಾಲಿನಿಂದ ತುಳಿಸ್ಲಿಕ್ಕೆ ಹೋದ್ರು ಆ ಆನೆ ತುಳಿಲಾಕ ತಯಾರಿಲ್ಲ, ಏನೂ ಆಗ್ಲಿಲ್ಲ. ಅದರಂದು ಬಚಾವಾದ. ಇವನನ್ನ ಒಯ್ದು ಎಲ್ಲರೂ ದೊಡ್ಡ ಗುಡ್ಡದ ಮ್ಯಾಗಿಂದ ಕೆಳ ಹೋಗೋದು ಬರ್ರಿ ಅಂದ. ಗುಡ್ಡದ ಮ್ಯಾಗಿಂದ ಹೋಗೋದು ಬಂದ್ರೆ ಪುಷ್ಪಕ ವಿಮಾನದೊಳಗ ಪರಮಾತ್ಮ ಬಂದು ರಕ್ಷಣೆ ಮಾಡ. ಏನೇನೂ ಆಗಲಿಲ್ಲ. ಘಟಸರ್ಪದಿಂದ ಕಳಿಸಬೇಕು ಅಂತ ಪ್ಲಾನ್ ಮಾಡಿದ್ರು. ಆ ಘಟಸರ್ಪ ಹೂವಿನ ಮಾಲೆಯಾಗಿ ಅವನು ಕೊರಳಿಗೆ ಬಿತ್ತು. ಏನೂ ಆಗಲಿಲ್ಲ. ಸುಡುವ ಎಣ್ಣೆ ಕಡಾಯಿ, ಒಂದು ಕಡಾಯಿ ಎಣ್ಣೆ ಕುದಿಸಿ ಅದ್ರಾಗ ಹಾಕಿಬಿಡ್ರಿ ಅಂತ. ಸುಡುವ ಎಣ್ಣೆ ಕಡಾಯಿ ಒಳಗೆ ಹಾಕಿದ್ರು ಅವನ ನಾಮಸ್ಮರಣೆಯ ಭಕ್ತಿಗೆ ಏನೂ ಆಗಲಿಲ್ಲ. ಅವನು ನೋಡೋರ ಕಣ್ಣಿಗೆ ಎಣ್ಣೆ ಕುದಿತಿತ್ತು, ಎಣ್ಣೆ ಇದ್ದ, ಅವನ ಮೈಗೆ ಒಂದು ಗುಳ್ಳಿ ಸಹಿತ ಬಂದಿರಲಿಲ್ಲ. ಅದು ಭಕ್ತಿ ಅಂತ. ಹಂಗ ನಾಮಸ್ಮರಣೆ ಮಾಡ್ತಿದ್ದ ಹಗಲು ರಾತ್ರಿ ಹರಿ 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 ಅಂತೇಳಿ. ಇದು ಬಂದ್ ಮಾಡಿದ್ರು ಸೌಂಡ್ ಜಾಸ್ತಿ ಇದೆ. ಸದಾ ಹರಿ 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 ಅಂತೇಳಿ ಹರಿಭಕ್ತಿ ಪರಾಯಣನಾಗಿ ಹರಿನಾಮ ಸ್ಮರಣೆಯೊಳಗ ಮನಮಗ್ನಾಗಿ ಹೋಗಿರ್ತಿದ್ದ. ಬಾಯ ಪ್ರಜ್ಞೆ ಇರ್ತಿರ್ಲಿಲ್ಲ. ಏನು ಯಾರು ಭಯನೂ ಅವನಿಗಿರ್ಲಿಲ್ಲ. ಆವ ಭಯ ಇನ್ನೇನವಾಗ ಮರಣವೇ ಮಹಾನವಮಿ ಆದವಾಗ ಅನ್ನಂಗ ಯಾವ ಭಯನೇ ಇರಲಿಲ್ಲ. ಸದಾ ಹರಿನಾಮ ಸ್ಮರಣೆಯೊಳಗೆ ಇರ್ತಿದ್ದ. ಸ್ವತಃ ತಂದೆ ಎಣ್ಣೆ ಕಡಾಯಿ ನಿರ್ಮಾಣ ಮಾಡಿ ಕುದಿಯುವ ಎಣ್ಣೆಯ ಕಡಾಯಿಯೊಳಗೆ ಹಾಕಿದ್ರು ಏನೂ ಆಗಲಿಲ್ಲ. ಕೊನೆಗೆ ಹಿರಣ್ಯ ಕಶ್ಯಪನ ತಂಗಿ ಆ ರಕ್ಕಸಿ ಹೋಲಿಕಾ ಅಂತೇಳಿ ಆಕಿ ಒಂದು ವಿದ್ಯೆಯನ್ನು ಸಿದ್ಧಿ ಮಾಡ್ಕೊಂಡಿದ್ರು. ಏನು ಅಂತಂದ್ರ ಬೆಂಕಿಯೊಳಗೆ ಹೋದ್ರೆ ಆಕಿಗೆ ಸುಡ್ತಿರ್ಲಿಲ್ಲ ಬೆಂಕಿ ಅಂತ ಒಂದು ಸಿದ್ಧಿ ಮಾಡ್ಕೊಂಡಿದ್ರು. ಆಕೆ ಹೇಳಿದ್ರು, ಈ ಪ್ರಹ್ಲಾದನನ್ನು ತಗೊಂಡು ಸುಡುವ ಅಗ್ನಿಯೊಳಗೆ ಹೋಗಿ ಕೂಡುವುದು. ಬೆಂಕಿ ಹಚ್ಚಿದ್ರು, ಸುಡಾಕತ್ತಿತ್ತು, ದಗ 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 ದಗ. ಅದರೊಳಗೆ ನೀವು ನನ್ನ ಹೋಗಿ ಹಿಡ್ಕೊಂಡು ಕೂತು ಅಂದ್ರೆ ಸುಟ್ಟು ಬಿಡ್ಬೇಕಂತ ಹೇಳಿ. ಆ ಕ್ಷಣಕ್ಕೆ ಮಳೆ ಬಂದು ಇಡೀ ಬೆಂಕಿಗೆಲ್ಲ ಆರಿ ಹೋಯಿತು ಮತ್ತು ಸುಡಲಿಲ್ಲ. ಏನು ಮಾಡಿದ್ರು ಎಲ್ಲಾ ಪ್ರಸಂಗಗಳಲ್ಲಿಯೂ ಇವ ಹರಿ ಹರಿ ಅನ್ನೋದು ನೋಡಿ ಬಹಳ ಬೇಜಾರಾಯ್ತು. ಬೇಸತ್ತು ಹೋದ. ಅವನಿಗೂ ಒಳಗೆ ಎಲ್ಲೋ ಒಂದಿಟ್ಟು ಅಳಕಾಗ್ತದೆ. ಯಾಕಂದ್ರ ಏನು ಓದುತ್ತೀಯೋ ಸದಾ ಹರಿ 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 ಅಂತೇಳಿ. ಉಣ್ಣೋದು ನನ್ನ ಮನೆಯ ಅನ್ನ, ನಿನ್ನ ಹರಿದವ ನಾನು. ಜಗತ್ತಿನೊಳಗೆ ಹೆತ್ತವರು ತಂದೆ ತಾಯಿಗಳನ್ನು ದೇವರಂತಾರ. ಆ ತಂದೆ ತಾಯಿಗಳ ದೇವರಂತ ಅನ್ನುವಾಗ ಜಗತ್ತಿನ ನನ್ನ ದೇವರು ಅಂತ ಪೂಜೆ ಮಾಡುವಾಗ ನೀ ನನ್ನ ಹೊಟ್ಟೆಯಿಂದ ಹುಟ್ಟಿದ ವೈರಿಯಾಗಿ ಬಿಟ್ಟಿಯಲ್ಲೋ. ನೀ ನೋಡಿಯೇನ ಹರಿಯನ್ನ? ಎಂದಾದರೂ ಹರಿಯನ್ನ ನೋಡಿದೆಯೇನು? ಎಲ್ಲರ ನಾವು ನಿನ್ನ ಹರಿ, ಬರೇ ನನ್ನ ಹೆಸರು ಕೇಳಿದ್ರೆ ನಡಿಗೆ ಹೋಗ್ತಾನ ನಿನ್ನ ಹರಿ. ಬರೀ ಹರಿ 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 ಅಂತ ಹರಿನಾಮ ಸ್ಮರಣೆ ಮಾಡ್ತೀವಿ, ಹರಿಯ ಜಪ ಮಾಡ್ತಾ ಇದೆಯಲ್ಲ, ಎಲ್ಲದ ನಿನ್ನ ಹರಿ ಅಂತ ಅವನಿಗೆ ಕೇಳ್ಕೊಂತ
ಪ್ರಹ್ಲಾದ ಹೇಳ್ದ, ಅಪ್ಪ ಎಲ್ಲೆಲ್ಲ ಅಂತ ಕೇಳ್ತೀಯಲ್ಲ, ಹರಿ ಇಲ್ಲದ ಸ್ಥಾನ ಯಾವುದು? ಅವ ಎಲ್ಲಿಲ್ಲ, ದೇವನಿಲ್ಲದ ಜಾಗ ಎಲ್ಲದ? ಎತ್ತೆತ್ತ ನೋಡಿದಂತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ. ಬಸವಣ್ಣವರು ಹೇಳ್ತಾರಲ್ಲ, ಎಲ್ಲ ಕಡೆ ಸರ್ವತ್ರ ವ್ಯಾಪಕವಾಗಿರುವಂತ ಚೇತನ ಸ್ವರೂಪನಾಗಿ ಜಗತ್ತಿನೊಳಗೆ ಅವನಿಗೆ ಬಿಟ್ಟು ಮತ್ತೊಂದು ಏನದ, ಏನೇನೇನೇನೂ ಇಲ್ಲ. ಎಲ್ಲವೂ ಹರಿಯಿಂದಲೇ ತುಂಬಿ ಹೋಗಿರುವಾಗ ನಿನಗೆ ಕಾಣಿಸ್ಲಿಲ್ಲ ಅಂದ್ರೆ ನಾ ಏನು ಮಾಡಲಿ ಅಂದ. ಯಾರು? ಮಗ ಪ್ರಹ್ಲಾದ. ಆವಾಗ ತಂದೆಯಾದ ಕೇಳಿದ, ಈ ಕಂಬದೊಳಗೆ ಎಲ್ಲಾ ಕಡೆ ಅದಾನೇನು? ಹೌದು, ಎಲ್ಲಾ ಕಡೆ ಅದ. ಈ ಕಂಬದಾಗ ಅದಾನೇನು? ಹೌದು ಅದಾನ. ಆ ಕಂಬದೊಳಗೆ ಅದಾನೇನು? ಹೌದು ಅದಾನ. ಅವ ಎಲ್ಲೆಲ್ಲಿ ಕೈ ಮಾಡಿ ಕೇಳ್ತಾನೆ, ಎಲ್ಲಾ ಕಡೆ ಅದ ಅಂದಾಗ, ಅಲ್ಲೇ ಅರಮನೆಯೊಳಗಿರ್ತಕ್ಕಂಥ ಕಂಬದೊಳಗೆ ಅದಾನಂದ್ರ ಆ ಬಹಳ ಕೋಪಾವಿಷ್ಟನಾಗಿರ್ತಕ್ಕಂಥ ಹಿರಣ್ಯಕಶ್ಯಪ ಈ ಕಂಬದೊಳಗಿದ್ರ ನೋಡು, ಈ ದರ್ಶನ ಕೊಡಬೇಕು, ಇಲ್ಲ ಅಂದ್ರ ಅವ ಎಲ್ಲೇ ಸಿಕ್ಕರು ಸಹಿತ ಅವನನ್ನು ಕೊಂದು ಬಿಡುತ್ತೀನಿ, ವೈಕುಂಠಕ್ಕೆ ಹೋಗಿ ಅವನನ್ನು ಕೊಲೆ ಮಾಡಿಬಿಡ್ತೀನಿ, ಅವನನ್ನು ಸಂಹಾರ ಮಾಡಿಬಿಡ್ತೀನಿ ಅಂತ ಕೋಪಾವಿಷ್ಟನಾಗಿ ಕೈಯೊಳಗೆ ಗದೆ ಇಟ್ಟು ಗದೆ ತಗೊಂಡು ಕಂಬಕ್ಕೆ ಹೊಡೆದ. ಕಂಬ ಬಿಚ್ಚಿ ಸೀಳುವಂತ ಹೊಡೆದ್ರ ಆ ಕಂಬದೊಳಗಿಂದಲೇ ಉಗ್ರ ನರಸಿಂಹನಾಗಿ ಬಂದು ಪ್ರಹ್ಲಾದನಿಗೆ ಅತ್ಯಂತ ಸಂತೋಷ ಆ ಕ್ಷಣ. ಯಾಕಂದ್ರ ಅತ್ಯಂತ ವಿಷ್ಣು ತನ್ನ ಪ್ರಶಾಂತ ರೂಪದಲ್ಲಿ ಯಾರಿಗೆ? ಪ್ರಹ್ಲಾದನಿಗೆ ದರ್ಶನ. ಅದೇ ಕಾಲಕ್ಕೆ ಹಿರಣ್ಯಕಶಿಪುನಿಗೆ ಅತ್ಯಂತ ಉಗ್ರ ರೂಪ, ಉಗ್ರ ನರಸಿಂಹ. ಯಾಕೆ? ಇವ ವರ ಕೇಳಿದ್ದಲ್ಲ. ಏನಂತ ವರ ಕೇಳಿದ್ದ? ಮನುಷ್ಯರಿಂದನೂ ಸಾಯಬಾರದು, ಪ್ರಾಣಿಗಳಿಂದನೂ ಸಾಯಬಾರದು. ಮುಖ ಸಿಂಹದ್ದು, ಕೈ ಉಗುರುಗಳೆಲ್ಲ ಸಿಂಹದ್ದು, ಶರೀರ ಮನುಷ್ಯನು. ಮನುಷ್ಯನ ಮ್ಯಾಕ್ ಬರಂಗಿಲ್ಲ, ಸಿಂಹ ಅನ್ನಕ್ ಬರಂಗಿಲ್ಲ. ನರಸಿಂಹ, ನರ ಅಂದ್ರೆ ಮನುಷ್ಯ, ಸಿಂಹ ನರಸಿಂಹ. ಈ ಕಡೆ ಮನುಷ್ಯರಿಂದನೂ ಪ್ರಾಣ ಹೋಗಂಗಿಲ್ಲ, ಆ ಕಡೆ ಪ್ರಾಣಿಗಳಿಂದ ಹೋಗಂಗಿಲ್ಲ. ನರಸಿಂಹ ರೂಪವನ್ನು ದಾನ ಮಾಡ. ಅಷ್ಟೇ ಅಲ್ಲ, ಅವನನ್ನ ಭಯಗೊಳಿಸಿ ಎತ್ತಿ ಎಲ್ಲಿ ಒಯ್ದ ಅಂತಂದ್ರ, ಇವ ಹೆಜ್ಜೆ ಇಟ್ಟಂಗ ಭಯದಿಂದ ಹಿಂದಕ್ಕೆ ಸರಿತಿದ್ದ. ಹೊಸ್ತಲ, ಮನಿ ಒಳಗೂ ಅಲ್ಲ ಮನಿ ಹೊರಗೂ ಅಲ್ಲ, ಆ ರಾಜ್ಯದ ಏನು ಅರಮನೆಯ ದ್ವಾರ ಬಾಗಿಲಿತ್ತು, ಹೊಸ್ತಲಿತ್ತು. ಆ ಹೊಸ್ತಲ ಮೇಲೆ ಹೋಗಿ ಕುಂತ ಅವನು ತಗೊಂಡು ತೊಡಿ ಮೇಲೆ ಹಾಕೊಂಡ. ಹೊಸ್ತಲದ ಮನಿ ಒಳಗ್ ಅವ್ನು ಏನೈತ್ರಿ, ಮನ್ಯಾಗೂ ಸಾಯ್ಬಾರ್ದು, ಮನಿ ಹೊರಗೆ ಸಾಯ್ಬಾರ್ದು. ಇದು ಮನಿ ಒಳಗನೂ ಅಲ್ಲ ಮನಿ ಹೊರಗೂ ಅಲ್ಲ, ಹೊಸ್ತಲ ಮ್ಯಾಗ. ಹೊಸ್ತಲ ಮ್ಯಾಗ ಇನ್ನು ಭೂಮಿ ಮೇಲೆ ಸಾಯ್ಬಾರ್ದು, ಆಕಾಶದೊಳಗೂ ಸಾಯ್ಬಾರ್ದು. ತಗೊಂಡು ತನ್ನ ಮೊಣಕಾಲ ಮ್ಯಾಗ ತನ್ನ ತೊಡಿ ಮೇಲೆ ಹಾಕೊಂಡ. ಭೂಮಿ ಮ್ಯಾಗೂ ಅಲ್ಲ, ಆಕಾಶದೊಳಗೂ ಅಲ್ಲ, ತೊಡಿ ಮ್ಯಾಗ ಹಾಕೊಂಡ. ಶಸ್ತ್ರಗಳಿಂದಲೂ ಸಾಯಬಾರದು, ಅಸ್ತ್ರಗಳಿಂದಲೂ ಸಾಯಬಾರದು. ಮುಗುರ ಅವು ಶಸ್ತ್ರನೂ ಅನ್ನಂಗಿಲ್ಲ, ಅಸ್ತ್ರನೂ ಅನ್ನಂಗಿಲ್ಲ. ಅಲ್ಲ, ಸಮಯ ರಾತ್ರಿನೂ ಸಾಯಬಾರದು, ಹಗಲು ಸಾಯಬಾರದು. ಸೂರ್ಯಾಸ್ತದ ಸಮಯ, ಇನ್ನೇನು ಒಂದು ಕ್ಷಣವಾಗಿ ಸೂರ್ಯ ಮುಳುಗ್ತಾನೆ. ಕೆಂಪಾಗಿ ಸೂರ್ಯ ಮುಳುಗುವ ಸಮಯ ಅದು ಹಗಲೂ ಅಲ್ಲ, ರಾತ್ರಿನೂ ಅಲ್ಲ, ಸಂಧ್ಯಾಕಾಲ ಅಂತಾರ. ಸೂರ್ಯೋದಯದ ಸಮಯಕ್ಕ ಸೂರ್ಯಾಸ್ತದ ಸಮಯಕ್ಕೆ ಸಂಧ್ಯಾಕಾಲ ಅಂತಾರ. ಆ ಸಂಧ್ಯಾಕಾಲ ಅದು ಹಗಲು ಅಲ್ಲ, ರಾತ್ರಿನೂ ಅಲ್ಲ. ಇವ ಏನೇನು ವರ ಕೇಳಿದ್ನೋ ಆ ಎಲ್ಲನೂ ಏಕಕ್ರಮದೊಳಗೆ ಜೋಡಿಸಿ ಅದಕ್ಕೆ ಅಂತಾರಲ್ಲ, ಜಾಕೆಟ್ ಕೆಳಗೆ ಮುದ್ದೋರು ರಂಗೋಲಿ ಕೆಳಗೆ ಮುದ್ದೋರು ಅದರ ಜಗತ್ತಿನಾಗ. ಇವ ಏನ್ ಕೇಳ್ತಾನೆ, ಕೇಳಿದ್ಕೆಲ್ಲ ತಪಾಸ್ತು ಅನ್ನೋದಕ್ಕ ಸರಿಯಾಗಿ ಹೊಸ್ತಲ ಮನಿ ಒಳಗಲ್ಲ ಹೊರಗಲ್ಲ, ಪಡಿ ಮೇಲೆ ಹಾಕೊಂಡ ನೆಲದ ಮ್ಯಾಗಲ್ಲ, ಆಕಾಶದೊಳಗಲ್ಲ. ಸಾಯಂಕಾಲ ಸೂರ್ಯಾಸ್ತ ಆಗುವ ಸಮಯ, ರಾತ್ರಿನೂ ಅಲ್ಲ, ಹಗಲು ಅಲ್ಲ. ಅವನ ಪ್ರಾಣ ಹರಣ ಮಾಡತಕ್ಕಂಥವು ಯಾವ ಶಸ್ತ್ರನೂ ಅಲ್ಲ, ಅಸ್ತ್ರನೂ ಅಲ್ಲ. ಅಷ್ಟೇ ಅಲ್ಲ, ಪ್ರಾಣಿನೂ ಅಲ್ಲ, ಮನುಷ್ಯನೂ ಅಲ್ಲ. ಅಂತ ವಿಶೇಷ ಅವತಾರ ಧಾರಣ ಮಾಡಿ ತನ್ನ ತೊಡೆಯ ಮೇಲೆ ಹಾಕಿಕೊಂಡು ಹೊಟ್ಟೆಯನ್ನು ಬಗೆದು ಕರುಳನ್ನ ಕೊರಳಿಗೆ ಹಾಕೊಂಡ. ಆವಾಗ ಆ ಕರಳು, ಕೊರಳಿಗೆ ಹಾಕೊಂಡ ಕರಳು, ಹೇ ದೇವಾ ನಾನು ಧನ್ಯನಾದೆ, ಇವತ್ತು ಧನ್ಯ ನಾನು ಅಂತ ಹಿರಣ್ಯಕಶಪ ನಾನು ಧನ್ಯನಾದೆ ಅಂತ ಹೇಳ್ತಿದ್ದ. ಯಾಕಂತ ಕೇಳಿದ್ರ ಅವನಿಗೆ ದೇವರು ಬಹಳ ದೊಡ್ಡ ಮತ್ತು ಮಾವರ್ತಿರ್ಬೇಕು. ವಿಷ್ಣುವಿನ ದ್ವಾರಪಾಲಕರಾಗಿರ್ತಕ್ಕಂಥ ಜಯ ವಿಜಯ ಅಂತಕ್ಕಂಥವರು ದ್ವಾರಪಾಲಕರು. ಆ ದ್ವಾರಪಾಲಕರಿದ್ದಾಗ
ಋಷಿಗಳು ಬಂದಾಗ ಒಳಗೆ ಬಿಟ್ಟಿರ್ಲಿಲ್ಲ ಇವರು ದ್ವಾರಪಾಲಕರಾಗಿ. ನನ್ನಂತ ಋಷಿಗೆ ನೀವು ಒಳಗೆ ಬಿಡಂಗಿಲ್ಲ ಅಂತ ತಿಳ್ಕೊಂಡು ಭೃಗು ಋಷಿ ಶಾಪ ಕೊಟ್ಟಿದ್ದ. ಶಾಪ ಕೊಟ್ಟಾಗ ಏನಂತ, ನೀವು ಭೂಲೋಕದೊಳಗ ಮನುಷ್ಯರಾಗಿ 7 ಜನ್ಮಗಳ ಕಳೆಯಬೇಕಾಗ್ತದ. ಹಂಗಂದಾಗ ಪಟಕ್ಕನೆ ಪಾಲ ಹಿಡ್ಕೊಂಡು ಕ್ಷಮಾ ಮಾಡಿ ಮಹಾತ್ಮರೇ, ತಪ್ಪಾಯ್ತು ನಮ್ಮಿಂದ, ನೀವೇನಾದ್ರೂ ಮಾಡಿ ನಮ್ಮ ಮೇಲೆ ಕೃಪಾ ಮಾಡಿ ಅಂತ ಪ್ರಾರ್ಥನಾ ಮಾಡಿದಾಗ ಅವರಿಗೆ ಒಂದು ಶಾಪ ಉಶಾಪ ಆಯ್ತು, ನಿಮಗೊಂದು ಅವಕಾಶ, ಮನುಷ್ಯರಾಗಿ ಭಕ್ತಿ ಮಾಡಿ 7 ಜನ್ಮಗಳಿಗೆ ಮುಕ್ತಿ ನಿಮಗ. ಮತ್ತೆ ನೀವು ಬಂದು ಇಲ್ಲಿ ವಿಷ್ಣುವಿನ ವೈಕುಂಠದ ದ್ವಾರಪಾಲಕರಾಗಲಿಕ್ಕೆ ನಿಮಗೆ ಅವಕಾಶದ 7 ಜನ್ಮಗಳನ್ನು ಪಡಿತೀರೋ, ಅಥವಾ ವಿಷ್ಣುವಿನ ವಿರೋಧಿಗಳಾಗಿ ಪ್ರತಿ ಸಲನು ವಿಷ್ಣುವಿನಿಂದ ಹತರಾಗಿ 3 ಜನ್ಮಗಳನ್ನು ಮುಕ್ತಿ ಪಡಿತೀರೋ ಅಂದಾಗ ನಮಗೆ 7 ಜನ್ಮ ಬಹಳ ಲಾಂಗ್ ಪೀರಿಯಡ್ ಆಗ್ತದ. ಅದಕ್ಕೆ ನಮಗೆ 3 ಜನ್ಮದೊಳಗೆ ಮೋಕ್ಷ ಸಿಗುವಂಗಾಗ್ಲಿ, ನಾವು ವಿಷ್ಣುವಿನಿಂದ ಪ್ರಾಣ ಹೋಗುವಂತ ವಿಷ್ಣು ವಿರೋಧದ ಕಾರ್ಯಗಳನ್ನು ಮಾಡ್ತೀವಿ, ವಿಷ್ಣುವಿನಿಂದ ನಮ್ಮ ಪ್ರಾಣ ಹರಣ ಆಗ್ಲಿ, ಆದ್ರೆ 3 ಜನ್ಮದೊಳಗಾಗ್ಲಿ ಅಂತ ಬೇಡ್ಕೊಂಡಿದ್ರು ಜಯ ವಿಜಯ. ಅದರೊಳಗೆ ರಾವಣಂದು ಒಂದು ಜನ್ಮ ಹೇಳ್ತಾರೆ, ಈ ಹಿರಣ್ಯಕಶ್ಯಪಂದು ಹೇಳ್ತಾರೆ. ಹಾಗೆ ಹಿರಣ್ಯಕಶ್ಯಪ ಬೇಡ್ಕೊಂಡಿದ್ದರಿಂದ ಪಟ್ಟಿ ಬಗೆದು ಯಾವಾಗ ಕೊಳ್ಳಿಗೆ ಮಾಲೆ ಹಾಕೊಂಡ ಅವಾಗ ಪರಮಾತ್ಮ ನಾನು ವಿರೋಧ ಭಕ್ತಿ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಯಾವ ರೂಪದೊಳಗಡೆ ಆಗಲಿ ನೀನು ನನ್ನ ಬಂದು ಪ್ರತ್ಯಕ್ಷ ಆಗಿ ನಿನ್ನ ತೊಳೆಯ ಮೇಲೆ ನಿನ್ನನ್ನು ನೋಡ್ಕೊಂತ ನಿನ್ನ ಕೈಯಿಂದ ಪ್ರಾಣ ಹೋಗುವಂತ ಭಾಗ್ಯ ಜಗತ್ತಿನೊಳಗೆ ಮತ್ಯಾರಿಗೆ ಸಿಗುತ್ತದ, ನಾನೇ ಧನ್ಯ ಅಂತಿದ್ದಂತೆ ಯಾರು ಹಿರಣ್ಯಕಶ್ಯಪ. ನೀವು ದೇವರಿಗೆ ಏನಾರ ವಿರೋಧ ಮಾಡೋದಾದ್ರೆ ಹಿರಣ್ಯಕಶ್ಯಪನ ಹಂಗಾರೆ ಮಾಡಿ ವಿರೋಧ ಮಾಡಿ, ಯಾವ ದೇವರಿಗೆ ಬೇಕಾದ ದೇವರಿಗೆ ವಿರೋಧ ಮಾಡಿ, ಮಾಡೋದೇ ಇರ್ತದೆ ಹಿರಣ್ಯಕಶ್ಯಪನ ಹಂಗೆ ಮಾಡಿ. ಇಲ್ಲ ಭಕ್ತಿನೇ ಮಾಡ್ತೀನಿ ಅಂದ್ರೆ ಭಕ್ತಿ ಮಾಡೋರು ಪ್ರಹ್ಲಾದನ ಹಂಗೆ ಮಾಡಿ. ಡಿ.ವಿ.ಜಿ. ಅವ್ರು ನಮ್ಮನ್ನ ಪುರುಷ ಬೈದ್ಬಿಟ್ರ ಕಡೆ ಏನಂತ, ಹಿರಣ್ಯಕಶ್ಯಪನ ಮತ್ತು ಪ್ರಹ್ಲಾದನ ಕಥೆಯನ್ನೇ ನೆನೆಸಿ ಅದನ್ನು ಬರೇ ಚೌಪದಿ ಒಳಗೆ 4 ಸಾಲಿನೊಳಗೆ ಈ ಇಡೀ ಘಟನೆಯನ್ನು ಹೇಳ್ತಾರ. ಏನಂತ, ನಂಬಿರ್ದನಾಸುತನು ನಂಬದಿರ್ದನಾಪಿತನು. ನಂಬಿರ್ದನಾಸುತ ಸುತಾನ ಮಗ, ನಂಬಿರ್ದನಾಸುತನು ಯಾರು ಪ್ರಹ್ಲಾದ, ನಂಬದಿರ್ದನಾಪಿತನು ಯಾರು ಹಿರಣ್ಯಕಶ್ಯಪ. ನಂಬಿರ್ದನಾಸುತನು ನಂಬದಿರ್ದನಾಪಿತನು. ಕಂಬದಿಯೋ ಬಿಂಬದಿಯೋ ಮೋಕ್ಷವರಿಂಗಾಯಿತು, ನಂಬಿಯೋ ನಂಬದ ಸಿಂಬಳದ ನೊಣನೀನು ಮಂಕುತಿಮ್ಮ. ನಂಬುದಾದ್ರೆ ಭಕ್ತ ಪ್ರಹ್ಲಾದ ನಂಗೆ ನಂಬು. ಯಾಕ ಪ್ರತ್ಯಕ್ಷ ಆಗಿ ಜನ್ಮದಲ್ಲಿ ಬಾಲ್ಯದೊಳಗನೆ ಭಗವಂತನನ್ನು ಪ್ರತ್ಯಕ್ಷ ಮಾಡ್ಕೋಬೇಕಾದ್ರೆ ಎಂಥ ಅಚಲ ವಿಶ್ವಾಸ ಅಚಲ ಭಕ್ತಿ ಇರಬೇಕು. ಪ್ರಾಣ ಹೋಗುತ್ತದ ಆನೆ ಕಾಲಿನಿಂದ ತುಳಿಸ್ತಾರಂದ್ರು ಆ ಭಕ್ತಿ ಬಿಟ್ಟಿಲ್ಲ, ನಾಮಸ್ಮರಣೆ ಬಿಟ್ಟಿಲ್ಲ. ಗುಡ್ಡದ ಮ್ಯಾಗಿನ ತಳ್ತಾರಂದ್ರು ಪ್ರಾಣ ಹೋಗ್ತಂದ್ರು ನಾಮಸ್ಮರಣೆ ಬಿಟ್ಟಿಲ್ಲ. ಸುಡುವ ಎಣ್ಣೆ ಕಡಾಯಿ ನೋಡಿದ್ರೆ ಭಯ ಬರ್ತದ, ಇನ್ನ ಸುಡುವ ಎಣ್ಣೆ ಕಡಾಯಿ ಒಳಗ ಎದ್ದುತ್ತಾರ ಅಂದ್ರು ಸಹಿತ ಹರಿನಾಮಸ್ಮರಣೆಯನ್ನ ಬಿಟ್ಟಿಲ್ಲ. ಗುಡ್ಡದಾಗ ಕಟ್ಟಿಗೆ ಒಟ್ಟಿ ಬೆಂಕಿ ಹಚ್ಚಿ ಆ ಬೆಂಕಿಯೊಳಗೆ ಸುಡುತ್ತಾರಂದ್ರು ಸಹಿತ ನಾಮಸ್ಮರಣೆಯನ್ನು ಬಿಡಲಿಲ್ಲ. ಕಾರ್ಕೋಟಕ ವಿಷ ಸರ್ಪದಿಂದ ಕಚ್ಚಿಸ್ತಾರಂದ್ರು ವಿಷ ಹಾಕಿ ಕೊಡ್ತಾರಂದ್ರು ಏನ್ ಎಂತ ಪ್ರಸಂಗಗಳು ಬಂದ್ರು ಹರಿಯ ನಾಮಸ್ಮರಣೆ ಮಾಡಿ ಬಿಟ್ಟಿಲ್ಲ. ಅದಕ್ಕಂತ ನಿಜವಾದ ಭಕ್ತಿ. ಅದು ಅಂತರ ಶ್ವಾಸದೊಳಗೆ ಬೆರೆತು ಹೋಗಿರ್ತದೆ ನಾಮಸ್ಮರಣೆ. ಅಂತಹ ನಾಮಸ್ಮರಣೆಯನ್ನ ಮಾಡಿದ್ರೆ ಭಗವಂತ ಅವಶ್ಯವಾಗಿ ನಮ್ಮ ಮೇಲೆ ಕೃಪಾ ಮಾಡ್ತಾನೆ. ಯಾಕೆ ಟೈಮ್ ಐತೆ? ಟೈಮ್ ಇನ್ನೂ ಟೈಮ್ ಐತೆ. ಹಿರಣ್ಯಕಶ್ಯಪನಂಗರೆ ಆಗು, ಇಲ್ಲ ಭಕ್ತ ಪ್ರಹ್ಲಾದನಂಗರೆ ಆಗು. ನಮ್ದು ಹಂಗೂ ಇಲ್ಲ ಹೆಂಗೂ ಇಲ್ಲ. ಅದಕ್ಕೆ ಅವ್ರು ಏನಂದ್ರು ಅಂದ್ರ, ನಂಬಿಯೂ ನಂಬಲ್ಲ. ನಾವು ನಂಬಿವೆ ಅಂತೀವಿ, ಆ ಕಡೆ ಪೂರ್ಣ ನಂಬಿಕೆ ಒಟ್ಟ ನಂಬಂಗಿಲ್ಲ ಅಂತೀವ, ಹಂಗೂ ಅಲ್ಲ. ಇದು ನಡವಳಿಕೆ ಮಂದಿ. ನಾವು ಪೂರ ನಂಬಿ ಪ್ರಹ್ಲಾದನಂಗೂ ಆಗ್ಲಿಲ್ಲ, ಟೋಟಲಿ ನಂಬಲಾರ್ದಂಗ ಹಿರಣ್ಯಕಶ್ಯಪನಂಗೂ ಆಗ್ಲಿಲ್ಲ. ಹಿರಣ್ಯಕಶ್ಯಪನಂಗಾದ್ರೂ ಭಗವತ್ ದರ್ಶನ ಆಗ್ತದ, ಭಗವತ್ ಮೋಕ್ಷ ಸಿದ್ಧಿ ಆಗ್ತದ. ಭಕ್ತ ಪ್ರಹ್ಲಾದನಂಗಾದ್ರೂ ಆಗ ಆಂಜನೇಯ ಹನುಮಂತ ಆದಂಗರೆ ಆಗು, ಇಲ್ಲ ಪೂರ ರಾವಣ ಆದಂಗರೆ ಆಗು. ಭಕ್ತ ಆಗ್ತೀಯ ಹನುಮಂತನಂಗ, ವಿರೋಧ ಮಾಡ್ತೀಯ ರಾವಣನ ಅಂಗರೆ ಆಗ. ನಾವು ಹಂಗೂ ಇಲ್ಲ ಹೆಂಗೂ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಡಿ.ವಿ.ಜಿ. ಅವರು,
ನಂಬಿಯು ನಂಬದ ಸುಂಬಳ ನೊಣ ನೀರು ಮಂಕುತ್ತಿರೋ ಸುಂಬಳದ ನೊಣ ಸಿಕ್ಕಿದಿರ್ತದೆ, ಅಲ್ಲ ಸಿಕ್ಕಿದಿರ್ತದ, ಹಾರಕ್ಕೆ ಬರಂಗಿಲ್ಲ, ಅಲ್ಲಿ ಇರಾಕ್ ಆಗಂಗಿಲ್ಲ. ಹಂಗ ಬಸವಣ್ಣವ್ರು ಹೇಳ್ತಾರ, ಕೊರಳಲ್ಲಿ ಕಟ್ಟಿದ ಬೆಂಡು, ಕಾಲಲ್ಲಿ ಕಟ್ಟಿದ ಗುಂಡು, ಮುಳುಗಲ್ಲಿ ಅದು ಬೆಂಡು, ತೇರಲ್ಲಿ ಅದು ಗುಂಡು, ಇಂತಪ್ಪ ಸಂಸಾರ ಶರದಿಯ ದಾಂಟಿಸಿ ಕಾಯೋ ಕಾಲಾಂತಕನೆ ಕೂಡದ ಸಂಗಮ ದೇವ ಅಂತ ಪ್ರಾರ್ಥನೆ ಮಾಡ್ತಾರಲ್ಲ. ಹಂಗ ಭಕ್ತಿ ಅನ್ನುವ ಬೆಂಡ ತೇಲ್ಸಕ್ಕೆ ಪ್ರಯತ್ನ ಮಾಡ್ತದ, ಪ್ರಪಂಚದ ಆಸಕ್ತಿ ಅನ್ನುವಂತ ಗುಂಡ ಮುಣುಗ್ಸಾಕ ನಡೆದದ. ಆ ಕಡೆ ಪ್ರಪಂಚದ ಆಸಕ್ತಿ ನಮ್ಮನ್ನು ಮುಣುಗ್ಸಾಕತ್ಯಾದ, ನಮ್ಮ ಅಂತರಂಗವಾಗಿ ಎಲ್ಲೇ ಒಂದೇಟು ಭಕ್ತಿ ಇದ್ದು ತೇಲ್ಸಾಕತ್ಯಾದ. ತೇಲದು ಪೂರ್ಣ ಆಗಲ್ಲ, ಮುಳುಗದು ಪೂರ್ಣ ಆಗಲ್ಲ. ಒಳಗಡೆ ಬೆಂಡ ಕಟ್ಕೊಳಂತ, ಕಾಲಿಗೆ ಗುಂಡು ಕಟ್ಕೊಳಂತ, ಕಲ್ಲು ಗುಂಡ. ಗುಂಡ ನೀರಿನೊಳಗೆ ಪಾತಾಳಕ್ಕೆ ಒಯ್ಯಾಕ ಅದು ಜಗತ್ತಿರ್ತದ, ಬೆಂಡ ಮ್ಯಾಲ ತೇಲ್ಸಾಕ ಪ್ರಯತ್ನ ಮಾಡ್ತದ. ಯಾವ್ದಾರ ಒಂದು ಕಟ್ಕೊಂಡ್ರು ಚಲೋ, ಎರಡು ಕಟ್ಕೊಂಡ ಪರಿಸ್ಥಿತಿ ನಮ್ದು. ಬಸವಣ್ಣನವರೇ ಹೇಳ್ತಾರೆ ಇಂತ ಉದಾಹರಣೆ. ಹೆಂಗ? ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲ್ಲಿ ಅದು ಗುಂಡು, ಮುಳುಗಲಿಯದು ಬೆಂಡು, ಇಂತಪ್ಪ ಸಂಸಾರ ಶರದಿಯ ದಾಂಟಿಸಿ ಕಾಯೋ ಕಾಲಾಂತಕನೆ ಕೂಡದ ಸಂಗಮ ದೇವ. ಕಾಲಾಂತಕ ಅಂದ್ರ ನೀವು ಬೈತಿದ್ರಿ, ಏನ್ ಕಾಲಾಂತಕಿದೆಯೋ ಅಂತ ಹೇಳಿ ಬಹುತೇಕ. ಕಾಲಾಂತಕ ಅನ್ನೋ ಪದ ಯಾರಿಗೆ ಬಳಸ್ಬೇಕು? ಪರಮಾತ್ಮನ ಹೆಸರದು ಕಾಲಾಂತಕ ಅಂದ್ರೆ ಕಾಲವನ್ನ ಮೀರಿದವ, ಕಾಲನನ್ನೇ ಅಂತ್ಯಗೊಳಿಸುವ ಸಾಮರ್ಥ್ಯ ಇದ್ದವ. ಯಾರು? ಕಾಲಾಂತಕ ಪರಮಾತ್ಮ, ಕಾಲಾತೀತನಾಗಿರ್ತಕ್ಕಂಥವನು ಪರಮಾತ್ಮ. ಅಂತ ಪರಮಾತ್ಮನೇ ಕಾಪಾಡು. ಇದರಿಂದ ಈ ಭವಸಾಗರದೊಳಗೆ ನಾವೆಲ್ಲ ಈ ಪ್ರಪಂಚದ ಶರದಿಯೊಳಗಿದ್ದೀವಿ, ಸಂಸಾರದ ಸಾಗರದೊಳಗೆ ಇದ್ದೀವಿ. ನಮ್ಮನ್ನು ದಡ ಮುಗಿಸುವುದು, ಇದ್ರೊಳಗೆ ಮುಳುಗ್ಲಕ್ಕೂ ಆಗಬಾರ್ದು, ತೇಲಕ್ಕೂ ಆಗಬಾರ್ದು. ಇಂಥ ಮಧ್ಯಂತರ ಸ್ಥಿತಿಯೊಳಗೆ ನಾವು ಬಹಳ ಫಜೀತಿ ಅನುಭವಿಸಕತ್ತೀವಿ ಅಂತ ಯಾರು ಬಸವಣ್ಣನವರು ಪ್ರಾರ್ಥನಾ ಮಾಡ್ತಾರೆ. ಪರಿಸ್ಥಿತಿ ಹೆಂಗೆ ಅದ? ನಮ್ ಬಸವಣ್ಣವ್ರು ಅವ್ರ ಮೇಲೆ ಆರೋಪ ಮಾಡಿಕೊಂಡು ನಮ್ಮೆಲ್ಲರ ಪರಿಸ್ಥಿತಿ ನೋಡ್ಕೊಂಡು ನಮ್ಮ ಪ್ರತಿನಿಧಿಯಾಗಿ ಹೇಳ್ಯಾರ ವಚನಗಳು. ಅವ್ರೊಬ್ಬರಿಗೆ ಸಂಬಂಧಪಟ್ಟದಲ್ಲ. ಯಾಕೆ ಈ ಕಡೆ ಮುಳುಗಾಕೂ ಆಗಬಾರ್ದು, ತೇಲಕ್ಕೂ ಆಗಬಾರ್ದು. ಪರಿಪೂರ್ಣ ಭಕ್ತರಾಗಿ ಭಗವಂತನಿಗೆ ಅರ್ಪಿತ ಆಗಿ ಪೂರ್ಣ ಭಕ್ತಿಯೂ ಮಾಡ್ತಾ ಇಲ್ಲ. ಈ ಕಡೆ ಪ್ರಪಂಚದ ಮ್ಯಾಗಿನ ವ್ಯಾಮೋಹನೂ ನಮಗೆ ಹೋಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಇಂಥ ವಚನವನ್ನು ಹೇಳ್ತಾರೆ ಬಸವಣ್ಣ. ಭಕ್ತಿ ಭಂಡಾರಿ ಅನಿಸ್ಕೊಂಡ ಅಂತ ಪರಿಪೂರ್ಣವಾಗಿ ಪರಮಾತ್ಮನಿಗೆ ಶರಣಾಗತರಾಗಿರ್ತಕ್ಕಂಥ ಬಸವಣ್ಣವರು ಹೇಳುವಂತ ಮಾತು. ಅವರೇ ಹಂಗೆ ಹೇಳಿರ್ಬೇಕಾದ್ರೆ ಉಳಿದವ್ರು ನಮ್ದು ನಿಮ್ದು ಗತಿ ಏನು? ನಾವು ಯಾವ ಸ್ಟೇಜ್ನೊಳಗಿದ್ದೀವಿ? ನಾವೆಲ್ಲದೀವಿ? ಪರಮಾತ್ಮನ ಸಮೀಪಕ್ಕೆ ನಾವೇಟು ಭಕ್ತಿ ಮಾಡಾಕತ್ತೀವಿ? ಭಗವಂತನಿಗೂ ನಮಗೂ ಎಷ್ಟು ಕಿಲೋಮೀಟರ್ ಅಂತರ ಅದ? ನಮಗ್ ನಾವೇ ನೋಡ್ಕೊಳ್ಳೋದು. ಯಾಕಂದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಅವರವರ ಅಂತರಂಗದೊಳಗಿನ ಭಕ್ತಿ ಅವರವರಿಗೆ ಗೊತ್ತು. ಹೊರತಾಗಿ ನಿಮ್ಮ ಭಕ್ತಿ ನನಗೆ ಅಳಿಲಿಕ್ಕೆ ಆಗೋದಿಲ್ಲ, ಅಥವಾ ಬಟ್ಟಿಯಿಂದ ಅಳಿಲಿಕ್ಕೆ ಆಗೋದಿಲ್ಲ. ಅವನ ಮುಖ ನೋಡಿ, ಅವನ ಶರೀರ ನೋಡಿ, ಅಥವಾ ಅವನ ಸಂಪತ್ತು ನೋಡಿ, ಏನು ನೋಡಿಯೂ ಭಕ್ತಿಯನ್ನು ಅಳಿಲಿಕ್ಕೆ ಆಗೋದಿಲ್ಲ. ನಾವು ಹೊರಗಿನ ನೋಡಿ ಏನಾದ್ರು ಅಳಿಲಿಕ್ಕೆ ಆಗ್ತದೆ ಭಕ್ತಿ ಅಂತ ಭಕ್ತರ ಹೌದಲ್ಲ ಅಂತ ಹೇಳಿ. ಡ್ರೆಸ್ ನೋಡಿ ನಾವು ಏನು ಶ್ರೀಮಂತರು ಬಡವರು ಅಂತ ಅಳೆಯುವುದು ಬಹಳ ಅದ. ಆದ್ರ ಒಳಗಿರುವ ಅಂತರಂಗದೊಳಗಿರುವಂತ ಭಕ್ತಿಯನ್ನ ಯಾರಿಂದನೂ ಅಳಿಲಿಕ್ಕಾಗೋದಿಲ್ಲ. ಅದು ಅವರಂತರಂಗ ಅವರಿಗೆ ಗೊತ್ತು. ಅದಕ್ಕೆ ಬಸವಣ್ಣವರು ಹೇಳಿದರು, ಲಾಂಛನಕ್ಕೆ ಶರಣಂಬೆ ಅವರಂತರಂಗವ ನೀವೇ ಬಲಿರಿ ಕೂಡಲ ಸಂಗಮ ನೀವ. ಯಾಕ? ಭಕ್ತನಾದವನಿಗೆ ಗೊತ್ತು ತನ್ನ ಭಕ್ತಿ ಎಷ್ಟಂತೇಳಿ. ಆ ಭಕ್ತಿ ಯಾರಲ್ಲದ ಆ ಭಗವಂತನಿಗೆ ಗೊತ್ತು ಇವ ಎಷ್ಟು ಮಟ್ಟಿಗೆ ಭಕ್ತ ಅಂತೇಳಿ. ಇನ್ನುಳಿದವರು ಯಾರಿಗೆ ಅರಿಲಿಕ್ಕೆ ಸಾಧ್ಯ ಆಗ್ತದೆ? ಇದೇ ಜಗತ್ತಿನೊಳಗೆ ಎಷ್ಟು ಜನ ಆಗಿ ಹೋಗಲಿಲ್ಲ ಭಕ್ತರಾದವ್ರ ಪೈಕಿ, ಭಕ್ತಿ ಮಾಡಿದವ್ರ ಪೈಕಿ. ಸುತ್ತಮುತ್ತಲೇ ಪರಮಾತ್ಮ ಇದ್ರು ಸಹಿತ ಗುರುತು ಹಿಡಿಲಾರ್ದವ್ರು ಎಷ್ಟು ಮಂದಿ ಇರಲಿಲ್ಲ. ಪಾಂಡವರಿಗೆ ಅಷ್ಟೇ ಕೃಷ್ಣ ಭಗವಂತ ಆಗಿ ಕಂಡ. ದುರ್ಯೋಧನಾದಿಗಳು ಅಲ್ಲೇ ಇದ್ರು ಕೌರವರು. ಅವ್ರಿಗೆ ಯಾವಾಗಲೂ ಸ್ವಾತಂತ್ರ್ಯ ಮಗನೇ ಕಂಡ. ಯಾರು? ಕೃಷ್ಣ. ದೇವರು ಅಂತ ಕಾಣಲೇ ಇಲ್ಲ, ಗುರು ಅಂತ ಕಾಣಲೇ ಇಲ್ಲ. ಕೃಷ್ಣನ ಬಗ್ಗೆ ಎಂದೂ ಭಕ್ತಿ ಮೂಡಿಲ್ಲ ಯಾರಿಗೆ? ಅವರಿಗೆ ಭಕ್ತಿ ಐತಿ ಅಂದ್ರ ಸ್ವಾತಂತ್ರ್ಯನಲ್ಲಿ. ಯಾರಿಗೆ ಸ್ವಾತಂತ್ರ್ಯ ಪ್ರಸಿದ್ಧದನ? ಕೌರವರು ಸ್ವಾತಂತ್ರ್ಯ ಯಾರಿ? ಶಕುನಿ ಮಾಮ ಗೊತ್ತದಿಲ್ರಿ? ಗಪ್ಪ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದ್ರೆ ಎಲ್ಲರೂ ನಾಟಕ ದೊಡ್ಡಾಟ ಮಾಡಿದವ್ರು ಇಲ್ಲಿ ಬಾಳ ಮಂದಿ. ಶಕುನಿ ಮ್ಯಾಲ ಕುರೆ ಬಿತ್ತು ಯಾರಿಗೆ?
ಕೌರವರಿಗೆ. ಕೃಷ್ಣನಲ್ಲಿ ಭಕ್ತಿ ಇತ್ತು ಯಾರಿಗೆ? ಪಾಂಡವರಿಗೆ. ಸಮಕಾಲದೊಳಗೆ ಇದ್ದ ಪರಮಾತ್ಮ, ಮುಂದೆ ಇದ್ದ, ಅವ್ರ ಜೊತೆಗೇನೆ ಇರ್ತಿದ್ದ, ಅವ್ರ ಜೊತೆಗೇನೆ ಎಲ್ಲರ ಜೊತೆಗೇನೆ ಇದ್ರು ಸಹಿತ ದೇವರನ್ನ ದೇವರಾಗಿ ನೋಡೋ ದೃಷ್ಟಿಕೋನ ಬರಬೇಕಲ್ಲ. ಇವತ್ತು ಒಂದ್ ವೇಳೆ ನಮ್ಮ ಎಲ್ಲರೇ ದೇವರು ಪ್ರತ್ಯಕ್ಷ ಆಗಿ ನಿಂತರು ಸಹಿತ ಎಲ್ಲರೂ ಹೋಗೋರು ಬರೋದು ₹100 ಅವನಿಗೆ ಕೊಟ್ಟು ಹೋಗೋ ಪೈಕಿ. ಯಾಕಂದ್ರೆ ಭಾರಿ ವೇಷ ಹಾಕೊಂಡಿಪ್ಪ ಅಂತೇಳಿ. ಸ್ವಯಂ ಶಿವನೇ ಕೊರಳೊಳಗ ಹಾವ, ಕೈಯಾಗ ತ್ರಿಶೂಲ, ಚರ್ಮದ ಉಡುಗೆ ಎಲ್ಲ ಹಾಕೊಂಡು ಎಲ್ಲರೇ ಜಾತ್ರೆಗ ಅಥವಾ ಎಲ್ಲರೇ ಜನ ಇದ್ದಲ್ಲಿ ಬಂದು ಪ್ರತ್ಯಕ್ಷ ಆಗಿ ನಿಂತ ಅಂದ್ರೆ ನಾವೇನ್ ಮಾಡ್ತೀವಿ? ಹೋಗೋರು ಬರೋಲ್ಲ ₹10 ₹100 ಏನಾರ ಪಟ್ಟು ಹೋಗ್ತೀವಿ ಹೊರತಾಗಿ ಆ ಸ್ವಯಂ ದೇವರೇ ಬಂದು ನಿಂತು ನಾವು ದೇವರಂತ ಒಪ್ಪುತ್ತೀವಿ. ನಾವು ದೇವರಿಗೆ ದೇವರನ್ನಾಗ್ತಾ ಇರಲಿಲ್ಲ ನಾವು. ಅದು ನಮ್ಗೆ ಯಾಕ? ಆ ದೇವರನ್ನು ನೋಡುವಂತ ದೃಷ್ಟಿಕೋನವೇ ನಮಗಿಲ್ಲ. ನಮ್ಮದು ಬರೇ ಚರ್ಮದ ದೃಷ್ಟಿ, ದಿವ್ಯ ದೃಷ್ಟಿ ಇಲ್ಲ, ಭಕ್ತಿಯ ದೃಷ್ಟಿ ಇಲ್ಲ. ಕಣ್ಣು ಅದು ಪರಮಾತ್ಮನನ್ನು ನೋಡ್ಲಿಕ್ಕೆ ಸಿದ್ಧ ಆಗ್ಬೇಕು. ಪ್ರಪಂಚ ನೋಡಲಕ್ಕ ಅಡ್ಡಿ ಆಗ್ತದೆ. ಯಾಕೆ? ಕಣ್ಣಿಗೆ ಪೊರೆ ಬಂದಿರ್ತಾವ ನೋಡ್ರಿ, ಆಪರೇಷನ್ ಮಾಡಿಸ್ಕೊತಾರ ವಯಸ್ಸಾದ ಮೇಲೆ. ಹೆಂಗ ಕಣ್ಣಿಗೆ ಪೊರೆ ಬಂದಿರ್ತದ ಹಂಗ ನಮ್ಮೆಲ್ಲರ ಕಣ್ಣಿಗೂ ಪೊರೆ ಅದ. ಯಾವುದು? ಪ್ರಪಂಚದ ವ್ಯಾಮೋಹ ಅನ್ನುವಂತ ಪೊರೆ ಅದ. ಆ ಪ್ರಪಂಚದ ವ್ಯಾಮೋಹದ ಪೊರೆ ಹೋಗುವ ಪರ್ಯಂತ ಪರಮಾತ್ಮನನ್ನು ನೋಡುವ ಭಾವ ನಮ್ಮೊಳಗೆ ಉಂಟಾಗೋದಿಲ್ಲ. ಅವನನ್ನು ನೋಡುವಂತ ದೃಷ್ಟಿಕೋನ ನಮಗೆ ಉಂಟಾಗೋದಿಲ್ಲ. ಆ ಭಗವಂತನನ್ನ ನೋಡುವಂತ ದಿವ್ಯ ದೃಷ್ಟಿ ನಮಗೆ ಇರಂಗಿಲ್ಲ. ಆದ್ರೆ ಏನಂತಿರ್ತೀವಿ ಅಂದ್ರೆ ಎಲ್ಲರ ದೇವರ, ಯಾರು ನೋಡ್ಯಾರ ದೇವರ ಅಂತ ಕೇಳ್ಬೋದು. ಯಾಕೆ? ಇದ್ರೆ ಕಾಣಿಸ್ಬೇಕಪ್ಪ, ಕಾಣಿಸಿಲ್ಲ ಅಂದ್ಕೊಂಡೆ ದೇವರಿಲ್ಲ. ಇಂಥವ್ರನ್ನೆಲ್ಲ ನೋಡಿದೆ. ಅಕ್ಕ ಮಾದೇವಿ ಹೇಳಿದ್ರು, ಕಣ್ಣ ಕಾಣದರಿಯದೆ ಗೂಗಿ ರವಿಯ ಬೈಯುವುದು. ಗೂಗಿ ಇರ್ತದ, ಅದಕ್ಕೆ ಹಗಲತ್ ಕಣ್ಣು ಕಾಣಿಸಂಗಿಲ್ಲ. ಕೆಲವೊಂದು ಪ್ರಾಣಿ ಅದಾವ, ಈ ಬಾವ್ಲಿ, ಕಣಕಪಡಿ, ಗೂಗಿ ಇಂಥವಕ್ಕೆಲ್ಲ ಹಗಲತ್ ಕಣ್ಣು ಕಾಣಂಗಿಲ್ಲ. ಹಗಲು ಹೊತ್ತು ಕಣ್ಣು ಕಾಣಲಾರ್ದಕ್ಕ ಜಗತ್ತಿನೊಳಗೆ ಅವೆಲ್ಲ ಕುಂತು ಮೀಟಿಂಗ್ ಮಾಡೋದಂತ, ಒಂದು ದೊಡ್ಡ ಮೀಟಿಂಗ್ ಮಾಡೋದು. ಯಾವ್ಯಾವ? ಬಾವಲಿ, ಕಣಕಪಡಿ, ಗೂಗಿ, ಹಗಲು ಕಣ್ಣು ಕಾಣಲಾರ್ದ ಏನೇನಿರ್ತಾವಲ್ಲ ಅವೆಲ್ಲ ಕೂಡಿ ಒಂದು ದೊಡ್ಡ ಮೀಟಿಂಗ್ ಅರೇಂಜ್ಮೆಂಟ್ ಮಾಡೋದು. ಒಂದು ದೊಡ್ಡ ಹೋಟೆಲ್ ಬುಕ್ ಮಾಡಿ ಪಾರ್ಟಿ ಮಾಡಿ ಅದೆಲ್ಲ ಮೀಟಿಂಗ್ ಅರೇಂಜ್ಮೆಂಟ್ ಮಾಡೋದು. ಮೀಟಿಂಗ್ ಒಳಗೆ ಹೊಸ ಮಂದಿ ಎಲ್ಲರೂ ಸೇರಿದವ್ರು ಎಲ್ಲರೂ ಚರ್ಚೆ ಮಾಡಕ. ಯಾರು? ಗೂಗ್ಯಪ್ಪ, ಕಣಕಪಡಿಯಪ್ಪ, ಬಾವಲಿಯಪ್ಪ ಎಲ್ಲ ಏನಂತ ಚರ್ಚೆ. ಈ ಉಳಿದವರೆಲ್ಲ ದೇವ್ರ ಸೂರ್ಯ ಅದಾನ ಅಂತಾರ. ಸೂರ್ಯ ಇದ್ರೆ ಕಾಣಬೇಕಪ್ಪ. ನಮಗ್ ಕಾಣಿಸಿ ಹೋಗ್ಬಿಡಪ್ಪ. ನಮ್ಮ ಅಪ್ಪನ ಕಾಲಕ್ಕೂ ಯಾರು ನೋಡಿಲ್ಲ, ನಮ್ಮ ಮುತ್ತನ ಕಾಲಕ್ಕೂ ಯಾರು ನೋಡಿಲ್ಲ. ಯಾಕೆ? ಹಗಲ ಕಣ್ಣೆ ಕಾಣಂಗಿಲ್ಲ. ನಾವು ಅಜ್ಜ ಮುತ್ತಜ್ಜನ ಕಾಲದಿಂದ ನಮ್ಮಲ್ಲಿ ಯಾರು ನೋಡಿಲ್ಲ. ನಾವು ಯಾರು ನಮ್ಗೆ ಯಾರಿಗೂ ಕಂಡಿಲ್ಲ ಅಂತಂದ್ರೆ ಅವ ಇದ್ರೆ ಕಾಣಬೇಕಪ್ಪ. ಉಳಿದಿವೆಲ್ಲ ಬೇಕಂತ ನಮ್ಗೆ ಮೋಸ ಮಾಡಕ್ ಹೇಳ್ತಾವ, ಅಥವಾ ಸುಮ್ಮನೆ ನಮ್ಗೆ ಏನೋ ಸುಳ್ಳು ಹೇಳ್ತಾವ. ಇದ್ರೆ ಕಾಣಿಸ್ಬೇಕಾಗಿತ್ತಲ್ಲ. ನಾವು ಇನ್ಯಾರ ಮ್ಯಾಗೂ ವಿಶ್ವಾಸ ಮಾಡೋದು ಬೇಡ, ಯಾರ ಮಾತು ನಂಬುದು ಬೇಡ. ಜಗತ್ತಿನೊಳಗೆ ನಾವೆಲ್ಲ ಅಖಂಡ ಹೊಸು ಮಂದಿ ಕೂಡಿ ಇವತ್ತಿನ ಸಭೆಯ ಅಖಂಡ ನಿರ್ಣಯ, ಗಟ್ಟಿ ನಿರ್ಣಯ ಏನಂದ್ರೆ ಜಗತ್ತಿನೊಳಗೆ ಸೂರ್ಯ ಇಲ್ಲ ಅಂತ ಘೋಷಣೆ ಮಾಡಿಬಿಡುದಂತ ಘೋಷಣಾ ಪತ್ರ ರೆಡಿ ಮಾಡೋದು. ಮೀಟಿಂಗ್ ಖರಾಬ್ ಪಾಸ್ ಮಾಡೋದು. ಯಾವ? ಹೋಗಿ ಬಾವ್ಲಿ ಇಂಥವೆಲ್ಲ ಕೂಡಿ ನಾವೇ ಕೂಡಿ ಖರಾಬ್ ಮಾಡಿದ್ರೆ ಜಗತ್ತಿನೊಳಗೆ ಸೂರ್ಯ ಇದ್ದಂಗೆ ಆಗುತ್ತೆ. ಅದಕ್ಕೆ ಅಕ್ಕ ಮಾದೇವಿ ಹೇಳಿದ್ದು, ಗೂಗೆ ಕಣ್ಣ ಕಾಣದರಿಯದೆ ರವಿಯ ಬೈಯುವುದು. ಯಾಕೆ? ಜಗತ್ತಿನೊಳಗೆ ರವಿ ಇಲ್ಲ ಅಂತ, ಸೂರ್ಯ ಇಲ್ಲ ಅಂತ. ಕಾಗೆ ಕಣ್ಣ ಕಾಣದರಿಯದೆ ಶಶಿಯ ಬೈಯುವುದು. ಕಾಗಿಗೆ ರಾತ್ರಿ ಕಣ್ಣು ಕಾಣಂಗಿಲ್ಲ, ಕೆಲವೊಂದಕ್ಕೆ ರಾತ್ರಿ ಕಣ್ಣು ಕಾಣಂಗಿಲ್ಲ. ಅವು ರಾತ್ರಿ ಕಣ್ಣು ಕಾಣಲಾರ್ದೆಲ್ಲ ಕೂಡಿ ಅವು ಮೀಟಿಂಗ್ ಮಾಡೋದು. ಅವು ಜಗತ್ತಿನೊಳಗೆ ಚಂದ್ರ ಅದಾನ, ಬೆಳದಂಗ್ರಿ ಇರ್ತದ, ತಂಪು ಇರ್ತದ, ಭಾರಿ ಹೇಳ್ತಾರಪ್ಪ. ಯಾರು ನೋಡ್ಯಾರ? ನಮ್ಮ ಅಜ್ಜು ಮುತ್ತದಿಂದ ಯಾರು ನೋಡಿಲ್ಲ, ನಮಗೆ ಯಾರಿಗೆ ಕಂಡಿಲ್ಲ ಅಂದ ಕೂಡಲೇ ನಾವು ಅದಾನಂತ ನಾವು ಒಪ್ಪೋದು ಹೆಂಗ? ನಾವು ನಿರ್ಣಯ ಖರಾಬ್ ಪಾಸ್ ಏನಂತಂದ್ರೆ ಜಗತ್ತಿನೊಳಗೆ ಚಂದ್ರ ಇಲ್ಲ. ಇವು ಒಂದಿಷ್ಟು ಕೂಡಿ ಸೂರ್ಯ ಇಲ್ಲ ಅಂತ ನಿರ್ಣಯ ಮಾಡಿದ್ರು. ಒಂದಿಷ್ಟು ಕಾಗಿ ಅಂತವೆಲ್ಲ ಕೂಡಿ ಏನ್ ಮಾಡಿದ್ರು? ಈ ಕಾಗಿ ಕೂಗಿ ಅಂತ ಮಂದಿ ಕೂಡಿ ಜಗತ್ತಿನೊಳಗೆ ದೇವರಿಲ್ಲ ಅಂತ ಎಟ್ಟು ಎಣ್ಣೆ ಹಚ್ಚಿ ಬೈಕೊಂಡ್ರು ದೇವ್ರು ಅದಾನೆ. ನಾವು ಇಲ್ಲ ಅಂದ್ರು ನಾವು ಅದಾನಂದ್ರು ಅದಾನ ದೇವ್ರು. ಯಾಕ?
ಜಗತ್ತು ನಡಿಬೇಕಾದ್ರೆ ಸುಮ್ಮನೆ ಸಾಧ್ಯನ? ಒಂದು ಕಾರ್ ನಡೆದಂದ್ರೆ ಒಳಗೆ ಡ್ರೈವರ್ ಅಂತ ನಿರ್ಣಯ ಮಾಡ್ತೀವಿ, ಅಥವಾ ಒಂದು ಮಷೀನ್ ಮಾಡೋದು ನಡೆದಂದ್ರೆ ಅದನ್ನ ಕಂಡು ಹಿಡಿದವ ಯಾವನೋ ಪದ ಅಂತ ನಿರ್ಣಯ ಮಾಡ್ತೀವಿ. ಈ ಮೊಬೈಲ್ ಯಾರು ಕಂಡು ಹಿಡಿದ ಅಂತ ನಿಮ್ಗೆ ಯಾರಿಗಾರ ಗೊತ್ತದೇನು? ಬಹುತೇಕ ನಿಮ್ ಊರಾಗ 99% ಮಂದಿ ಗೊತ್ತಿಲ್ಲ ಮೊಬೈಲ್ ಕಂಡು ಹಿಡಿದವ್ರು ಯಾರು ಅಂತೇಳಿ. ನಿಮ್ಗೆ ಅದು ನನಗೂ ಗೊತ್ತಿಲ್ಲ. ಮೊಬೈಲ್ ಕಂಡು ಹಿಡಿದವ ಯಾವಾರ ಇರ್ಲಾಕ, ಮೊಬೈಲ್ ಕಂಡು ಹಿಡಿದವನಿಗೆ ನಾವು ನೋಡಿಲ್ಲ, ಅವನ ಹೆಸರು ಕೇಳಿಲ್ಲ. ಆದ್ರ ಮೊಬೈಲ್ ಒಂದು ಅದ, ಈ ಮೊಬೈಲ್ ಇಷ್ಟೆಲ್ಲ ಚೆನ್ನಾಗಿ ಕೆಲಸ ಮಾಡ್ತದ, ಈ ಮೊಬೈಲ್ ಅದ ಅಂದ್ರೆ ಈ ಮೊಬೈಲ್ ಕಂಡು ಹಿಡಿದವ್ರು ಅದನಂತಲೇ ಇಲ್ಲ ಜಗತ್ತಿನೊಳಗ. ಏನಂತೀರಿ? ನಮಗ್ ಗೊತ್ತಿರ್ಲಕ್ಕಿಲ್ಲ, ಅವನ ಹೆಸರು ಗೊತ್ತಿರ್ಲಕ್ಕಿಲ್ಲ, ಅವನ ಭೇಟಿ ದರ್ಶನ ನಮಗ್ ಆಗ್ಲಕ್ಕಿಲ್ಲ. ಆದ್ರೆ ಮೊಬೈಲ್ ಒಂದು ಅದಂದ್ರೆ ಮಾಡೋ ಕಂಡು ಹಿಡಿದವ ಬದನಿಲ್ಲ. ಈ ಮೈಕ್ ಅದ ಅಂದ್ರೆ ಈ ಮೈಕ್ ಕಂಡು ಹಿಡಿದವ ನಮ್ಗೆ ಗೊತ್ತಿಲ್ಲ, ಮೈಕ್ ಕಂಡು ಹಿಡಿದವ ಇರ್ಲೇಬೇಕಲ್ಲ. ಈ ಫ್ಯಾನ್ ತಿರುಗ್ತದ, ಫ್ಯಾನ್ ಕಂಡು ಹಿಡಿದವ ನಮ್ಗೆ ಗೊತ್ತಿಲ್ಲ, ಫ್ಯಾನ್ ಕಂಡು ಹಿಡಿದವ ಒಬ್ಬರು ಇರ್ಲೇಬೇಕಲ್ಲ. ಅದ ನಿರ್ಮಾಣ ಮಾಡಿದವ ಒಬ್ಬರು ಇರ್ಬೇಕಲ್ಲ. ಈ ಜಗತ್ತು ನಿರ್ಮಾಣ ಆಗ್ಯದ, ಈ ಜಗತ್ತು ನಿರ್ಮಾಣ ಮಾಡಿದವನಿಗೆ ನಾವು ನೋಡಿಲ್ಲ, ಜಗತ್ತು ನಿರ್ಮಾಣ ಮಾಡಿದವ ನಮಗ್ ಪರಿಚಯ ಇಲ್ಲ. ಆದ್ರೆ ಜಗತ್ತು ನಿರ್ಮಾಣ ಮಾಡಿದವ ಒಬ್ಬ ಇರ್ಬೇಕಂತೀರಿ? ಇಲ್ಲ ಅಂತೀರಿ. ಆ ಜಗತ್ತು ನಿರ್ಮಾಣ ಮಾಡಿದವನಿಗೆ ನಾವು ದೇವರಂತೀವಿ. ಭಗವಂತ ಅನುಭವ ವೇದ್ಯ ಅದ. ಈ ಚರ್ಮಚಕ್ಷುವಿಗೆ ಕಾಣಿಸ್ಬೇಕಂತಲ್ಲ, ಯಾವಾಗ ಚರ್ಮಚಕ್ಷುವಿನಿಂದ ನೋಡಿಕ್ ಸಾಧ್ಯ ಅದ. ಯಾವಾಗ ಸಾಧ್ಯ ಅಂದ್ರೆ ಇಲ್ಲಿ ಎರಡು ರೀತಿಯ ವಿಧದ ಭಕ್ತಿ ಅದ. ಒಂದು ಜ್ಞಾನ ಭಕ್ತಿ, ಜ್ಞಾನೋತ್ತರ ಭಕ್ತಿ, ಒಂದು ಪ್ರೇಮ ಭಕ್ತಿ. ಈ ಪ್ರೇಮ ಭಕ್ತಿಯಿಂದ ಸಗುಣ ಸಾಕ್ಷಾತ್ಕಾರ ಆಗುತ್ತೆ. ಪರಮಾತ್ಮನನ್ನು ಸಗುಣ ಸಾಕ್ಷಾತ್ಕಾರ ಮಾಡ್ಕೊಂಡವ್ರು ಜಗತ್ತಿನೊಳಗೆ ಅದಾರ. ಸಗುಣ ಸಾಕ್ಷಾತ್ಕಾರ ಮಾಡ್ಕೊಂಡವ್ರು, ಸಗುಣ ಸಾಕ್ಷಾತ್ಕಾರ ನಿಮ್ಗೆ ಅರ್ಥ ಆಗ ಶಬ್ದಗಳು ಅಂದ್ರೆ ಯಥಾವತ್ ಇವರು ಯಾವ ರೂಪದೊಳಗ ದೇವರನ್ನ ಧ್ಯಾನ ಭಜನೆ ಮಾಡ್ತಾರ ಅದೇ ರೂಪದೊಳಗೆ ಒಂದು ಪ್ರತ್ಯಕ್ಷ ಆಗೋದಕ್ಕೆ ಏನಂತಾರ? ಸಗುಣ ಸಾಕ್ಷಾತ್ಕಾರ. ನಾಮದೇವನಿಗೆ ಪ್ರತಿನಿತ್ಯ ಒಂದು ಪಾಂಡುರಂಗ ಊಟ ಮಾಡ್ತಿದ್ದ, ಅವನ ಜೊತೆಗೆ ಆಟ ಆಡ್ತಿದ್ದ, ಎಲ್ಲ ಮಾಡ್ತಿದ್ದ. ಸಗುಣ ಸಾಕ್ಷಾತ್ಕಾರ ಆಗಿತ್ತು, ನಿರ್ಗುಣ ಸಾಕ್ಷಾತ್ಕಾರ ಆಗಿರ್ಲಿಲ್ಲ. ಯಾರಿಗೆ? ನಾಮದೇವರಿಗೆ. ಜ್ಞಾನದೇವರಿಗೆ ಸಗುಣ ಜ್ಞಾನೇಶ್ವರ ಮಹಾರಾಜರಿಗೆ ಸಗುಣ ಸಾಕ್ಷಾತ್ಕಾರನೂ ಇತ್ತು, ನಿರ್ಗುಣ ಸಾಕ್ಷಾತ್ಕಾರನೂ ಇತ್ತು. ಯಾಕಂದ್ರೆ ಅವ್ರು ಜ್ಞಾನಿಗಳು. ಇವಾಗ ಬರೀ ಬರ್ತಾರೆ ಯಾರು? ನಾಮದೇವರು. ಇರ್ಲಿ, ಅವ್ರ ಬಗ್ಗೆ ಹೆಚ್ಚು ಕಮ್ಮಿ ಅಂತ ಹೇಳ್ತಾ ಇಲ್ಲ, ಅದು ಯಥಾವತ್ತ ಸ್ಥಿತಿ. ನಾಮದೇವರು ಸಗುಣ ಸಾಕ್ಷಾತ್ಕಾರ ಮಾಡಿಕೊಂಡಂಥವ್ರು. ಸಗುಣ ಸಾಕ್ಷಾತ್ಕಾರ ಅಂದ್ರೆ ಭಕ್ತನಾಗಿರ್ತಕ್ಕಂಥವನು ಯಾವ ನಾಮದಿಂದ ಯಾವ ರೂಪದಿಂದ ಆರಾಧನೆ ಮಾಡ್ತಾನೋ ಅದೇ ಯಥಾವತ್ ಅದೇ ರೂಪದೊಳಗೆ ಬಂದು ದರ್ಶನ ಕೊಟ್ಟ ಅಂತಂದ್ರ ಅದು ಸಗುಣ ಸಾಕ್ಷಾತ್ಕಾರ. ಜ್ಞಾನಿಗಳಿಗೆ ನಿರ್ಗುಣ ನಿರಾಕಾರವಾಗಿ ಜಗದ್ವ್ಯಾಪಕವಾಗಿರ್ತಕ್ಕಂಥ ಚೈತನ್ಯವೆಲ್ಲವೂ ಪರಮಾತ್ಮನೇ ಅಂತೇಳಿ ಏನು ಕಾಣ್ತಾರ, ಜಗತ್ತಿನ ತುಂಬೆಲ್ಲ ವ್ಯಾಪಕವಾದ ಚೈತನ್ಯದೊಳಗೆ ಪರಮಾತ್ಮನನ್ನ ಕಾಣ್ತಾರ, ಅವರು ಜ್ಞಾನಿಗಳು ಜ್ಞಾನೋತ್ತರ ಭಕ್ತಿಯನ್ನು ಮಾಡ್ತಕ್ಕಂಥವ್ರು. ಅದು ನಿರ್ಗುಣ ನಿರಾಕಾರದ ಉಪಾಸನೆ. ಸಗುಣ ಸಾಕಾರ ಅಂದ್ರೆ ಒಂದು ಮೂರ್ತಿ ಅಥವಾ ಲಿಂಗ, ಯಾವುದಾದ್ರೂ ಆಕೃತಿಯನ್ನು ಇಟ್ಕೊಂಡು ಉಪಾಸನೆ ಮಾಡೋದಕ್ಕೆ ಸಗುಣ ಸಾಕ್ಷಾತ್ಕಾರ ಅಂತ, ಸಗುಣ ಸಾಕಾರ ಅಂತ. ಸಗುಣ ನಿರ್ಗುಣಗಳ ಬಗ್ಗೆ ಪರಿಚಯ ನಿಮಗ ಕಲ್ಪನಾ ಇಲ್ಲ, ಈಗ ಅದನ್ನೆಲ್ಲ ಹೇಳಿಕ್ಕೆ ಸಮಯನೂ ಇಲ್ಲ, ಬಹುತೇಕ ಸಮಯ ಆಗತ್ತೆ ಬಂತು. ಸ್ವಲ್ಪದೊಳಗೆ ಹೇಳ್ಬೋದು ಸಗುಣ ಅಂದ್ರೆ ಹೆಂಗ, ನಿರ್ಗುಣ ಅಂದ್ರೆ ಹೆಂಗ. ಜಗತ್ತಿನೊಳಗೆ ನಾವು ನೀವೆಲ್ಲ ಕೂಡಿ ದೇವರು ಬಹಳಷ್ಟು ಮಾಡಿ 33 ಕೋಟಿ ದೇವತೆಗಳಂತೀವಿ, ಅದಕ್ಕಿಂತ ಹೆಚ್ಚರ ಅಂದ್ರೆ ಯಾರು ಕಾಣುತ್ತಾರೆ? ಅವರವರ ಆರಾಧನೆಗೆ ತಕ್ಕಂತೆ ಅವರವರದೇ ಆದ ಭಾವದೊಳಗೆ ಅವರವರಿಗೆ ದೇವರು ಕಾಣ್ತಾರೆ, ಅವರವರ ದೃಷ್ಟಿಕೋನದಂತೆ. ಒಂದೇ ಮನೆಯಾಗಿದ್ರೆ ಯಾರಿಗೆ ವೀರಭದ್ರೇಶ್ವರ ಮ್ಯಾಗ ಭಕ್ತಿ ಇರ್ತದ, ಯಾರಿಗೆ ಶಿವನ ಮ್ಯಾಗ ಭಕ್ತಿ ಇರ್ತದ, ಯಾರಿಗೆ ದೇವಿ ಮ್ಯಾಗ ಇರ್ತದ, ಯಾರಿಗೆ ಲಕ್ಷ್ಮಿ ಮ್ಯಾಗ ಇರ್ತದ, ಯಾರಿಗೆ ಗಣಪತಿ ಮ್ಯಾಗ. ಅವರವರ ಭಕ್ತಿ ಒಂದೊಂದು ದೇವರ ಮ್ಯಾಗ. ಯಾವ ರೂಪ ಯಾವ ನಾಮದಿಂದ ನೋಡಿದ್ರು ಅದು ಒಂದೇ ಒಂದು ಚೇತನ, ದೇವನು ಒಬ್ಬನೇ ಒಬ್ಬದಾನ. ಆ ಒಂದೇ ಚೇತನಕ್ಕೆ ನಾವು ಹಲವು ರೀತಿಯ ವಿಧ ವಿಧವಾದ ನಾಮರೂಪಗಳಿಂದ ಕರೀತೀವಿ. ದೇವನೊಬ್ಬ, ನಾಮ ಹಲವು. ನೀವು ಯಾವ ನಾಮದಿಂದಲೇ ಕರೀರಿ, ಯಾವ ರೂಪದಿಂದಲೇ ಕರೀರಿ, ದೇವರ ಚೈತನ್ಯ ಸ್ವರೂಪದಿಂದ ಒಂದೇ ಒಂದಾದ, ಒಂದೇ ರೀತಿಯೊಳಗ, ಒಂದೇ ಚೇತನ ಸ್ವರೂಪದೊಳಗ. ಸ್ಪಷ್ಟ ನಿಮ್ಗೆ ಕಲ್ಪನಾಕ್ಕೆ ಬರಬೇಕಾದ್ರೆ
ಸಗುಣ ಹೆಂಗ ನಿರ್ಗುಣ ಹೆಂಗ, ಮತ್ತ ನಾಮ ರೂಪಗಳು ಬೇರೆ ಬೇರೆ, ಹೆಸರುಗಳು ಬೇರೆ ಬೇರೆ, ರೂಪಗಳು ಬೇರೆ ಬೇರೆ, ಆದರೆ ಇರೋ ವಸ್ತು ಒಂದೇ ಹೆಂಗ ಅಂತಂದ್ರೆ ನೀವೆಲ್ಲ ಶಾಲೆಗೆ ಹೋಗಿ ಬಂದವರು ಇದ್ರಿ, ಹೆಚ್ಚು ಕಮ್ಮಿ ಸ್ವಲ್ಪ ಏಟ್ ಕಮ್ಮಿ ಓದ್ಯಾರಂದ್ರು ಆರ ಬರ್ತಾವ ಎಲ್ಲರಿಗೆ. ಅ ಅಂತ ಬರೀಬೇಕು. ಹೆಂಗ್ ಬರೀಬೇಕಪ್ಪ ಸಂತಾನ? ಅ ಅಂತ ಬರೀಬೇಕು. ನೀವೇನಂತೀರಿ ಕರ್ನಾಟಕದವರು? ಹೀಗೆ ಮಾಡ್ತೀರಿ. ಹಿಂದಿದವ್ರಿಗೆ ಕೇಳಿದ್ರ ಅವನು ಬಾಯಿ ಅನೇ ಅಂತಾನ, ಆದ್ರೆ ಬರೆಯೋ ಡಿಸೈನ್ ಚೇಂಜ್ ಆಗ್ತದೆ, ಅಕ್ಷರದ ವಿನ್ಯಾಸ ರೇಖಾ ವಿನ್ಯಾಸ ಬದಲಾಗ್ತದೆ. ಅಕ್ಷರ ಒಂದೇ, ಆ ಅಕ್ಷರ ಬರೆಯುವ ರೇಖಾ ವಿನ್ಯಾಸ ಏನದಲ್ಲ ಅದು ಬದಲಾಗ್ತದೆ. ಇಲ್ಲೇ ತೆಲಂಗಾಣದಾಗ ಹೋಗಿ ಅ ಬರಿ ಅಂದ್ರಿ, ಎಲ್ಲ ನಮ್ಮ ದೇಶದಾಗ ಎಷ್ಟು ರಾಜ್ಯಗಳದಾವ? 31 32 ಕಲ್ಪನಾಕ್ಕಿಲ್ಲ. ಕಂಡಬಿಟ್ಟು ರಾಜಕಾರಣ ಮಾಡ್ತೀರಿ, ಎಷ್ಟು ರಾಜ್ಯಗಳನ್ನು ಬರ್ತೀವಿ. ಹೆಚ್ಚು ಕಮ್ಮಿ 31 ರಾಜ್ಯಗಳು, 31 ರಾಜ್ಯದ ಎಲ್ಲರಿಗೂ ಕಾಡಿಸಿದ್ರು. ಜೊತೆಗೆ ವಿಶ್ವದೊಳಗೆ 195 ರಾಷ್ಟ್ರಗಳದಾವ. ಜಗತ್ತಿನೊಳಗೆ ಭೂಮಿ ಮೇಲೆ ಎಷ್ಟು ದೇಶಗಳವ ಅಂದ್ರೆ 195 ಟೋಟಲ್ ಅಷ್ಟೇ ದೇಶಗಳು. 195 ದೇಶಗಳದಾವ. ಎಲ್ಲಾ ದೇಶದೊಳಗಿರ್ತಕ್ಕಂಥ ಎಲ್ಲಾ ಭಾಷೆದವರಿಗೂ ಕರೆದು ಸಾವಿರಾರು ಭಾಷೆದವ್ರು ಬಂದ್ರು. ಮತ್ತೆ ಎಲ್ಲಾ ದೇಶದ ಎಲ್ಲಾ ಭಾಷೆ ಅಂದ್ರೆ ನಮ್ಮ ದೇಶದಾಗೆ ಎಷ್ಟೋ ಭಾಷೆ ಅದಾವ, 1200 ಭಾಷೆ ಅದಾವ. ಕೆಲವೊಂದು ಭಾಷೆಗಳಿಗೆ ಲಿಪಿನೇ ಇಲ್ಲ. ಈ ಒಟ್ರ ಭಾಷೆದ ಲಿಪಿ ಇಲ್ಲ. ಹಿಂಗೆ ಅನೇಕ ಭಾಷೆ ಅದಾವ, ಅವಕ್ಕೆಲ್ಲ ಲಿಪಿ ಇಲ್ಲ. ಅದ್ರ ಭಾಷೆ ಮಾತ್ರ ಬೇರೆ ಬೇರೆ ಅದಾವ. ಕೊಂಕಣಿ ಭಾಷೆ ಅದ ಈ ಕಡೆ, ಅದಕ್ಕೆ ಲಿಪಿ ಇಲ್ಲ. ಈ ಕಡೆ ಇಲ್ಲೇ ಕರ್ನಾಟಕದಲ್ಲಿ ತುಳು ಭಾಷೆ ಅದ. ಈ ಸಮುದ್ರದ ದಂಡಿಗೆಲ್ಲ, ಉಡುಪಿ ಆ ಭಾಗಕ್ಕೆಲ್ಲ ಆ ತುಳು ಭಾಷೆಗೂ ಲಿಪಿ ಇಲ್ಲ. ಹಿಂಗೆ ಭಾಷೆಗಳು ಬಹಳ ಅದಾವ, ಆದ್ರೆ ಲಿಪಿ ಇಲ್ಲ. ಆದ್ರೆ ಎಲ್ಲರಿಗೂ ಜಗತ್ತಿನೊಳಗೆ ಎಷ್ಟು ಲಿಪಿ ಇದ್ದ ಭಾಷೆಗಳದಾವ, ಎಲ್ಲಾ ಭಾಷೆಗಳು ಒಂದು ಕಡೆ ಸೇರಿದ್ರು. ಎಲ್ಲರೂ ಈ ಅಂತಾರ, ಶಬ್ದಗಳು ಬಳಸ್ಬೇಕಲ್ಲ, ಹಂಗೆ ಬಳಸ್ಬೇಕಲ್ಲ. ರಮೇಶ್ ಅಂತ ಒಂದು ಹೆಸರು ಅದ, ಅದಕ್ಕೆಲ್ಲರೂ ರಮೇಶನೇ ಅನ್ಬೇಕಲ್ಲ. ಬೇರೆ ಭಾಷೆ ಹೋಗಿ ಬೇರೆ ಆಗ್ತದೆ. ರನೇ ಅನ್ಬೇಕು, ಮನೇ ಅನ್ಬೇಕು, ಕನೇ ಶಬ್ದ ಉಚ್ಚಾರ ಹಂಗೆ ಮಾಡ್ಬೇಕಲ್ಲ. ಅ ಅಂತದ ಯಾವ ದೇಶದ ಯಾರು ಬಂದ್ರು ಸಹಿತ ಅವರವ್ರ ರೇಖಾ ವಿನ್ಯಾಸಗಳು ಬದಲಿ ಆಗ್ತಾವ. ಅವ್ರು ಬರೆಯೋ ಡಿಸೈನ್ ಚೇಂಜ್ ಆಗ್ತದೆ. ಈಗ ಕೆಳಗೆ ತಮಿಳ್ನಾಡಕ್ಕೆ ಹೋಗ್ರಿ, ಜಿಲೇಬಿ ಇದ್ದಂಗೆ ಇರ್ತಾವ ಅವ್ರ ಅಕ್ಷರ ಎಲ್ಲ ಗುಂಡೆ ಜಿಲೇಬಿ ಅಕ್ಷರ. ಒಂದೊಂದು ಕಡೆ ಹೋದ್ರೆ ಒಂದೊಂದು ಅಕ್ಷರಗಳ ವಿನ್ಯಾಸ ಬೇರೆ ಇದ್ರು ಸಹಿತ ಅ ಅಂತ ಬರಿ ಅಂದ್ರ ಜಗತ್ತಿನ ಜನ ಎಲ್ಲ ಬಂದಾಗ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ರಾಷ್ಟ್ರಗಳಿಂದ ಬಂದವರು ಅವ್ರವ್ರು ಎಲ್ಲರೂ ಬರೆದ ಇಟ್ಟು ಅಂದ್ರೆ ಎಷ್ಟು ವಿನ್ಯಾಸಗಳಲ್ಲಿ ಎಷ್ಟು ವಿಧವಾಗಿ ಕಾಣ್ತದ. ಯಾವುದು ಅ ಅನ್ನೋ ಅಕ್ಷರ ಒಂದೇ, ಆದ್ರೆ ಎಲ್ಲರೂ ಬೇರೆ ಬೇರೆ ರೀತಿ ಬರೀತಾರ. ಬರದ ಬಳಕ ಇವಾಗ ಕನ್ನಡದವ ಅದ್ಯಾಕ ಇರ್ತದೆ ಹಿಂಗ ಅ ಅಂದ್ರೆ ಅವ ಒಪ್ಪನೆ ಅಂದ್ರೆ ಹಿಂಗ್ಯಾಕಿರ್ತದೆ ಹಿಂಗ ಅಂತ. ತಮಿಳದವ ನೀವಿಬ್ಬರದಾಗ ನಂದಂತ, ಮಹಾರಾಷ್ಟ್ರವೇ ನಿಮ್ ಮೂರು ಮಂದಿ ನಂದಂತ, ಗುಜರಾತ್ ಅಂತಾನೆ ನಿಮ್ 4 ಮಂದಿ ನಂದೇ ಅ ಅಂತಾನ. ಎಲ್ಲರೂ ಹಿಂಗೆ ಅನ್ಕೋತ ಕೂತ್ರ ಅ ಇರೋದು ಒಂದೇ, ಆದ್ರೆ ರೇಖಾ ವಿನ್ಯಾಸ ಬದಲಿ ಮಾತ್ರ. ಹಾಗೆ ದೇವನಿರೋ ಒಬ್ಬನೇ ಚೇತನ, ಒಂದೇ ಒಂದು ಚೇತನ ದೇವರಿರೋ ಒಬ್ಬನೇ ಒಬ್ಬ. ಅವನಿಗೆ ನೀವು ಗಣಪತಿ ಅಂದ್ರಿ, ಶಿವ ಅಂದ್ರಿ, ವೀರಭದ್ರ ಅಂದ್ರಿ, ನಂದಿ ಅಂದ್ರಿ, ಅಲ್ಲ ಅಂದ್ರಿ, ಯೇಸು ಅಂದ್ರಿ, ಮತ್ತೊಂದನ್ರಿ, ಮಗದೊಂದನ್ರಿ, ಯಾರು ಯಾವ ರೂಪದೊಳಗೆ ಯಾವ ನಾಮದೊಳಗೆ ಭಜನೆ ಮಾಡಿದ್ರು ಉಚ್ಚಾರ ಮಾತ್ರದಿಂದ ಅಂದ್ರ ನಿರ್ಗುಣವಾಗಿ, ಅದಕ್ಕೆ ಆಕೃತಿ ಇಲ್ಲ, ನಿರಾಕಾರವಾದ ಅ ಒಂದೇ ಅದ. ಆಕಾರದೊಳಗೆ ಬಂದಾಗ ಬೇರೆ 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 ಆಗಿದ್ದು ಅದ, ಒಪ್ತೇನಿಲ್ಲ. ಹಾಗೆ ಪರಮಾತ್ಮ ನಿರ್ಗುಣ ನಿರಾಕಾರವಾಗಿರುವಂತ ವ್ಯಾಪಕ ಚೇತನ ಒಬ್ಬನೇ, ಒಂದೇ ಒಂದು ಚೇತನ. ಅದೇ ಚೇತನವನ್ನ ನಾವು ಇಲ್ಲಿ ನಮಗೂ ಭಕ್ತಿಗೆ, ನಮ್ಮ ಪ್ರೀತಿಗೆ ಹೇಗಬೇಕೋ, ನಮ್ಮ ಭಕ್ತಿಗೆ ಹೇಗಬೇಕೋ ಹಾಗೆ ಬೇರೆ 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 ವಿಧಾನಗಳಲ್ಲಿ, ಬೇರೆ ಬೇರೆ ನಾಮಗಳಲ್ಲಿ, ಬೇರೆ ಬೇರೆ ರೂಪಗಳಲ್ಲಿ ಪರಮಾತ್ಮನನ್ನು ನಾವು ಕಾಣುತ್ತೀವಿ. ಅದೇ ಕಾರಣಕ್ಕಾಗಿ ನಿಮ್ಮ ದೇವರಲ್ಲ ನಮ್ಮದೇ ದೇವರಂತ ಎಲ್ಲರೂ ಕೂಡಿ ಅನೇ ಅನ್ನೋದು. ಆದ್ರೆ ನಿಮ್ಮದು ಸರಿಯಲ್ಲ ನಮ್ಮದು ಸರಿಯಿಲ್ಲ ಅಂತ ಹೆಂಗ ರೇಖಾ ವಿನ್ಯಾಸದ ಸಲುವಾಗಿ ಜಗಳ ಆಡ್ತಾರೋ ಹಾಗೆ. ಇಂಗ್ಲಿಷ್ದವು ಬನಾನಾ ಅಂದ, ಕನ್ನಡದವು ಬಾಳೆಹಣ್ಣು ಅಂದ, ಹಿಂದಿ ಅವನು ಕೇಲ ಅಂದ, ಮತ್ತೊಂದು ಭಾಷೆದವ ಮತ್ತೊಂದು, ಹಿಂಗೆ ಎಲ್ಲಾ ಭಾಷೆದವರು ಒಂದೊಂದು. ಅವ್ರಿಗೆ ಹೊಸ ಮಂದಿಗೆ ಒಂದು ಬಾಳೆಹಣ್ಣು ಬೇಕಂದ್ರೆ ನಮ್ಗೆ ಬಾಳೆಹಣ್ಣು ಬೇಡ, ಕೇಲ ಬೇಕಂದ್ರು. ಇಂಗ್ಲಿಷ್ ನಮ್ಗೆ ಬನಾನಾ ಬೇಕಂದ. ಹಿಂಗ್ ಅನ್ನೋದು ಬೇರೆ ಅಲ್ಲ ಬಾಯಾಗ.
ತನ್ನ ಮುಂದೆ ಇಟ್ಟರೆ ಓಸು ಮಂದಿ ಅದೇ ತಗೊಂತಾರೆ. ಶಬ್ದಗಳು, ನಾಮಗಳು ಬೇರೆ ಬೇರೆ, ರೂಪಗಳು ಬೇರೆ ಬೇರೆ, ಆದರೆ ಇರುವ ಚೇತನ ಪರಮಾತ್ಮ ಒಬ್ಬನೇ ಒಬ್ಬ. ಅಂತ ದಿವ್ಯ ಚೇತನವನ್ನ ನಿರ್ಗುಣ ನಿರಾಕಾರವಾಗಿ ಭಜಿಸ್ಲಿಕ್ಕೂ ಬರ್ತದ. ಅದು ತಿಳಿದವ್ರಿಗೆ ಅಕ್ಷರಗಳು ಏನಾಕಿರ್ಲಕ್ಕಪ್ಪ ಒಂದೇ ತಿಳ್ಕೊಳ್ಳೋರಿಗೆ ಏನು ವ್ಯತ್ಯಾಸದ್ರಿ? ಅಕ್ಷರಗಳ ಗದ್ದಲು ಬಿಟ್ರೆ ಅನ್ನೋದು ಒಂದೇ ಅದಲ್ಲ. ಧ್ವನ್ಯಾತ್ಮಕವಾಗಿ ಶಬ್ದದಿಂದ ಅಂದಾಗ ಎಲ್ಲರೂ ಅನೇ ಅಂತಾರ, ರೇಖಾ ವಿನ್ಯಾಸ ಬರೆದಿಟ್ರೆ ಇದು ಅಲ್ಲ ಅಂತಾರ, ಮತ್ತೇನಂದಂಗೆ. ಹಾಗೆ ಪರಮಾತ್ಮನನ್ನು ಕೂಡ ಅವ್ರು ಅಲ್ಲಾನೇ ಹೌದಂತಾರ, ಇವ್ರು ಯೇಸುನೇ ಹೌದಂತಾರ, ನಾವು ನಮ್ಮ ದೇವರುಗಳೇ ಹೌದಂತೀವಿ. ಯಾರು ಏನಾರೇ ಹೌದನ್ರಿ ಅಲ್ಲನ್ರಿ ಏನಂದ್ರು ಸಹಿತ ಜಗದ್ವ್ಯಾಪಿಯಾಗಿರ್ತಕ್ಕಂಥ ಚೇತನ ಪರಮಾತ್ಮ ಒಬ್ಬನೇ, ಒಂದೇ ಒಂದೇ ಒಂದೇ. ಅಂತಹ ದಿವ್ಯ ಚೇತನದ ಭಕ್ತಿ ಭಾವ ಮಾಡಲಿಕ್ಕೆ ನಮಗೆ ಯಾವ ರೂಪದಲ್ಲಿ ಬೇಕಾದ್ರೂ ಮಾಡಬಹುದು, ನಮ್ಮ ಸ್ವಾತಂತ್ರ್ಯ. ಯಾಕೆ? ನಮ್ಮ ಮನಸ್ಸು, ನಮ್ಮ ಪ್ರೀತಿ ಪರಮಾತ್ಮನಿಗೆ ನಾವು ಯಾವ ರೇಖಾವಿನ್ಯಾಸದಿಂದ ಅಥವಾ ಯಾವ ಸ್ವರೂಪದಿಂದ ಕಾಣಬೇಕಂತೀವಿ ಆ ರೂಪದಿಂದ ಪ್ರತ್ಯಕ್ಷ ಆಗ್ತಾನೆ. ಅದಕ್ಕೆ ಹೇಳಿದ್ರು, ದೇವಾನಿನಗಾವ ನಾಮರೂಪಗಳು ನಾಮಗಳೂ ಇಲ್ಲ, ಆವ ನಾಮದಿಂದ ಕರೆದರೂ ಹೋಗೊಡುವೆ. ದೇವಾನಿನಗಾವ ರೂಪಗಳೂ ಇಲ್ಲ, ಯಾವ ರೂಪದಿಂದ ಭಜಿಸಿದರೂ ನೀನು ಕೃಪೆದೋರುವೆ. ಪರಮಾತ್ಮ ಎಲ್ಲರ ಸ್ವರೂಪದಿಂದಲೂ ಒಳಗೆ ನಮ್ಮಲ್ಲಿ ಪ್ರೇಮ ಬೇಕು, ಭಕ್ತಿ ಬೇಕು. ಅಂತ ಭಕ್ತಿ ಇದ್ದಾಗ ಅದು ಯಾವ ನಾಮದಿಂದಲೇ ಕರೆಯುವುದು, ಯಾವ ರೂಪದೊಳಗೆ ಭಜಿಸಲಿ, ನೀವು ಯಾವ ರೂಪದೊಳಗೆ ಭಜಿಸ್ತೀರಿ ಅದೇ ರೂಪದೊಳಗೆ ಬಂದು ದರ್ಶನ ಕೊಡುವಂತ ಸಾಮರ್ಥ್ಯ ಭಗವಂತನಿಗದ. ಅದೇ ಆಗಲಿ ಅಂತ ಕೇಳಿದ್ರೆ, ಜಗತ್ತಿನೊಳಗ 800 ಕೋಟಿ ಜನ ಅದಾರ. ಎಷ್ಟು ಅದ ಈಗ ಜನಸಂಖ್ಯೆ ಜಗತ್ತಿನ? 800 ಕೋಟಿ ಅದ. ಬರೀ ಭಾರತದೊಳಗೆ 140 ದಾಟ್ಯಾರ. ಚೀನಾದವರಿಗೂ ಸೈಡ್ ಹೊಡೆದಾರ ಭಾರತದವ್ರು. ಯಾಕಂದ್ರೆ ಈಗ ಎಲ್ಲ ನಂಬರ್ 1 ಆಗ್ಬೇಕಂತ ಹೊಂಟ್ರ, ಮತ್ತೆ ಅದ್ರಾಗ ಯಾಕೆ ಹಿಂದುಳಿಬೇಕಂತ ಅದ್ರಾಗೂ ನಂಬರ್ 1 ಆಗಿಬಿಟ್ಟಾರ. ಎದ್ರಾಗ ಜನಸಂಖ್ಯೆ ಸ್ಫೋಟದೊಳಗೆ ಇಲ್ಲಿ 800 ಕೋಟಿ ಜನ ಅದರ ಜಗತ್ತಿನೊಳಗ. ಇಷ್ಟು ಜನ ಇದ್ರೆ ಒಬ್ಬರು ಮುಖದಂಗ ಮತ್ತೊಬ್ಬರು ಮುಖ ಇಲ್ಲ. ನೀವು ಅಂತಿರ್ಬೇಕು ಅವಳ ಜವಳಿ ಹುಟ್ಟಿಗೂ ಸೇಮ್ ಇರ್ತಾವೆ, ಏನ್ ಸೇಮ್ ಇದ್ರು ಫರಕ್ ಇರ್ತದೆ, ಇರ್ತದಿಲ್ರಿ? ಜಗತ್ತಿನೊಳಗೆ 800 ಕೋಟಿ ಜನ ಇದ್ರು ಒಬ್ರು ಮುಖ ಇದ್ದಂಗ ಒಂದು ಮತ್ತೊಂದು ಮುಖ ತಯಾರು ಮಾಡಿದ್ರು ಭಗವಂತ. ಎಷ್ಟು ಜ್ಞಾನ ಇರ್ಬೋದು, ಸರ್ವಜ್ಞ ಅದ. ನಾವು ಬಿಡ್ರಿ, ಮುಖಗಳು ಏನಾರ ವ್ಯತ್ಯಾಸ ಮಾಡ್ಕೋಬಹುದು, ವ್ಯತ್ಯಾಸ ಆಗಬಹುದು ಅಂತ ನೀವು ಇದು ಮಾಡಿದ್ರು. ಸರ್ಕಾರ, ವಿಜ್ಞಾನ ಎಲ್ಲವೂ ನಂಬುತ್ತದ. ಏನು ಪ್ರತಿಯೊಂದು ನೀವು ಬೇಕಾದೊಟ್ಟು ಏನ್ ಬೇಕಾದ ಕಲಿ, MA ಕಲಿ, PhD ಮಾಡು, ಡಾಕ್ಟರೇಟ್ ತಗೋ, ಬೇಡ ನೀ ಇಂಜಿನಿಯರ್ ಆಗು, ಡಾಕ್ಟರ್ ಆಗು, IAS ಆಗು, KS ಆಗು, DC ಆಗು, ಏನ್ ಬೇಕಾದಾಗು, ಏನಾದ್ರೂ ಸಹಿತ ನಾ DC ನಾ ಸಿಗ್ನೇಚರ್ ಅಟೆ ಮಾಡ್ತೀನಿ ಅಂದ್ರೆ ನಡೆಯಂಗಿಲ್ಲ. ಅಪ್ಪನ ಆಸ್ತಿ ಮಗನಿಗೆ ಆಗ್ಬೇಕಂದ್ರೆ ಓದ್ ತಮ್ಮ ಹೆಬ್ಬಟ್ಟ ಅಂತ, ಹೆಬ್ಬಟ್ಟು ಹೋಗೋಸಲ DC ಹಾಕಿರ್ಬೇಕು. ಹೆಬ್ಬಟ್ಟು ಹೊತ್ತು ಸಲುವಾಗಿ ಆಗೋದ್ಬೇಕಾಗಿಲ್ಲ, ಆದ್ರೆ ಬೇರೆ ಬೇರೆ ಬೇಕು. ತಂದೆಯ ಆಸ್ತಿ ಮಗನಿಗೆ ಆಗ್ಬೇಕಾದ್ರೆ ಅವ್ನು ಎಷ್ಟು ಶಾಣೆ ಇದ್ರು, ಅವನಿಗೆ ಎಷ್ಟು ಡಾಕ್ಟರೇಟ್ ಪದವಿ, PhD ಏನೆಲ್ಲ ಎಷ್ಟು ಮುಗಿಸಿ ಎಷ್ಟು ಪ್ರಶಸ್ತಿ ಪುರಸ್ಕಾರ ತಗೊಂಡ್ರು ಸಹಿತ ಆಸ್ತಿ ತನ್ನ ಹೆಸರು ಆಗಬೇಕಾಗಿತ್ತು ಅಂದ್ರ ಅಪ್ಪಂದರ ಇಲ್ಲಿ ಯಾರ ಖರೀದಿ ತಗೊಂಡಿದ್ರೆ ಇಲ್ಲಿ ಆ ಆಸ್ತಿ ಇವನ ಹೆಸರಿಗೆ ಆಗಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕಪ್ಪ ಸಂತು? ಕಂಬ, ಹೆಬ್ಬಟ್ಟ, ಹಿರಿದಾದ ಬಟ್ಟು ಹೆಬ್ಬಟ್ಟು. ಯಾಕ ಈ ಹೆಬ್ಬಟ್ಟೆ ಯಾಕೆ ಒಪ್ಪಿಸ್ತಾರ ಅಂದ್ರೆ ಜಗತ್ತಿನೊಳಗೆ 800 ಕೋಟಿ ಜನ ಇದ್ರು ಒಬ್ಬರ ಕೈಯನ್ನ ರೇಖಾ ವಿನ್ಯಾಸ ಇದ್ದಂಗ ಮತ್ತೊಬ್ಬೊಂದು ಜಗತ್ತಿನೊಳಗೆ ಯಾವುದೂ ಇಲ್ಲ ಅಂತ. ಎಷ್ಟು ಸರ್ವಜ್ಞ ಇರ್ಬೇಕು, ಎಷ್ಟು ಶಾಣೆ ಇರ್ಬೇಕು ಪರಮಾತ್ಮ. ಬಡ್ರಿ ನಮ್ಮ ಚಪ್ಪಾಳೆ ಪರಮಾತ್ಮ ಸಲುವಾಗಿ. ಏನು 4 ಮಂದಿ ಗೊತ್ತಿರಂಗಿಲ್ಲ, 1-3 ಸೀಮಿತ ತಿರ್ಗಿರಂಗಿಲ್ಲ. ನಾನು ಅವ್ರ ಶಾಣೆ ನಾನೇ ಅಂತ ಹೇಳ್ತಾನೆ ಊರಾಗ ಹಿಂದ್ ಕೈ ಕಡೆ ಯಾರು ಗೊತ್ತಿರ್ಬೇಕು. ಇಂಥ ಸರ್ವಜ್ಞ ಪರಮಾತ್ಮ ಅದ, ಜಗತ್ ವ್ಯಾಪಕ ಚೇತನ ಅದ. ಇಷ್ಟು ರೂಪಗಳನ್ನ, ಇಷ್ಟು ಬಗೆ ಬಗೆಯ ಸೃಷ್ಟಿಯನ್ನು ನಿರ್ಮಾಣ ಮಾಡುವಂತ ಪರಮಾತ್ಮ, ಇಷ್ಟು ಗಿಡಗಳನ್ನ ನೀವು ಹೊರದಾಗ ಹೊರ ತುಂಬ ಕಬ್ಬು ಹಚ್ಚಿದ್ರು ಒಂದು ಕಬ್ಬಿನಾಗ ಮತ್ತೊಂದು ಕಬ್ಬಿರಂಗಿಲ್ಲ. ಹೊರ ತುಂಬ ಯಾವುದೇ ಧಾನ್ಯಗಳಾದ್ರೂ ಒಂದು ಬೆಳೆಯಂಗ ಒಂದು ಗಿಡದಾಗ ಮತ್ತೊಂದು ಗಿಡ ಡಿಸೈನ್ ಚೇಂಜೇ ಇರ್ತದೆ ಪ್ರತಿಯೊಂದು. ಎಷ್ಟು ಡಿಸೈನ್ ಚೇಂಜ್ ಮಾಡುವಂತ ಜ್ಞಾನ ಪರಮಾತ್ಮ ಅದ. ಅಂತ ಸರ್ವಜ್ಞ ಪರಮಾತ್ಮ ಇಷ್ಟೆಲ್ಲ ಬಗೆ ಬಗೆಯ ವಿಧ ವಿಧವಾದಂಥದ್ದು, ಇಷ್ಟೆಲ್ಲ ಪ್ರಕೃತಿ ಸೌಂದರ್ಯವನ್ನು ಸೃಷ್ಟಿ ಮಾಡಿದಂತ ಪರಮಾತ್ಮನಿಗೆ ತನಗೆ ನಾಮ ರೂಪಗಳನ್ನು ಬದಲಿ ಮಾಡಿಕೊಂಡು ಭಕ್ತ ಯಾವ ಪ್ರೀತಿಯಿಂದ ಯಾವ ರೂಪದೊಳಗೆ ಆರಾಧನೆ ಮಾಡ್ತಾನ, ಭಕ್ತ ಯಾವ ನಾಮದಿಂದ ಕರೀತಾನ, ಆ ನಾಮ ರೂಪಗಳಲ್ಲಿ ಪ್ರತ್ಯಕ್ಷ ಆಗಾಗ ರೂಪಾಂತರ ಆಗಾಗ ಪರಮಾತ್ಮನಿಗೆ ಬರುವುದಿಲ್ಲ ಅಂತೀರೇನು? ಇಷ್ಟೆಲ್ಲ ಸೃಷ್ಟಿ ಮಾಡೋರಿಗೆ ತನ್ನನ್ನು ತಾನು ಸೃಷ್ಟಿ ಮಾಡಿಸ್ಕೊಳ್ಳೋದು ಏನು ವಚ್ಚ?
ಹಾಗೆ ಸೃಷ್ಟಿ ಆಗ್ತಾನೆ ಇರ್ತಾನೆ ಪರಮಾತ್ಮ. ಯಾಕ ಅವ ಸೃಷ್ಟಿ ಆಗವನು ಅಲ್ಲ, ನಾಶ ಆಗವನು ಅಲ್ಲ ಎಂದು. ಆದ್ರೆ ಭಕ್ತನಿಗಾಗಿ ರೂಪಧಾರಣ ಮಾಡಿ ಬರ್ತಾನೆ ಅಂತ ಸಾಮರ್ಥ್ಯ ಭಗವಂತನಿಗದ. ಅದಕ್ಕೆ ಸರ್ವ ಮುಮುಕ್ಷುಗಳ ಪುಣ್ಯದ ವೃಂದ ಶರವಣ ಹೃದಯದ ನಿಂತಿದ್ದ ಬಂದ ಸರ್ವಜ್ಞ ನೋಡಿ ಅವತರಿಸಬೇಕೆಂದ ಅಂತ ಹಾಡ್ತಾ. ಪರಮಾತ್ಮ ನಿರ್ಗುಣ ನಿರಾಕಾರ ವ್ಯಾಪಕ ಚೇತನಾಗಿದ್ರು ಕೂಡ ಭಕ್ತನ ಭಕ್ತಿಯ ಭಾವಕ್ಕೆ ಪರವಶನಾಗಿ ಹೆಂಗ ಪ್ರಹ್ಲಾದನ ಭಕ್ತಿಗೆ ಹೊಸರೂಪ ತಾಳೆ ಕಂಬದಿಂದ ಬಂದಲ್ಲ, ಹಾಗೆ ಯಾವ ರೂಪದಿಂದಾದರೂ ಬರಬಹುದು. ಬಂದಾಗ ನೋಡು ಕಣ್ಣು ನಮ್ದಿರಬೇಕು. ಆ ಪರಮಾತ್ಮನನ್ನ ಪ್ರತ್ಯಕ್ಷ ಮಾಡಿಕೊಳ್ಳುವಂತ ಹೃದಯದೊಳಗೆ ಪ್ರೇಮ ಇರಬೇಕು. ಅದಕ್ಕೆ ನಿಜವಾದ ಭಕ್ತಿ 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 ಅಂತ ಕರೀತಾರ. ಅಂತ ಭಕ್ತಿ ಮಾರ್ಗದೊಳಗೆ ನಾವು ನೀವೆಲ್ಲರೂ ಹೆಜ್ಜೆ ಇಡೋಣ. ಸಹಜ ಒಂದೊಂದು ಹೆಜ್ಜೆಯನ್ನು ಇಡ್ತಾ ನಾವು ಕೂಡ ಭಗವದ್ ಭಕ್ತಿಯನ್ನ ಮಾಡಿ ಮುಕ್ತಿ ಪಡೆಯುವಲ್ಲಿ ಯಶಸ್ವಿಯಾಗೋಣ ಅಂತ ಹೇಳ್ತಾ ನನ್ನ ಮಾತಿನ ವಿರಾಮ ಅನುಭವಿಸುತ್ತೇನೆ.